ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಫೆಬ್ರವರಿ 8ನೇ ತಾರೀಕು ಭಾನುವಾರದಿಂದ ಫೆಬ್ರವರಿ 14 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. 8ನೇ ತಾರೀಕು ಭಾನುವಾರ ಮಾಘ ಬಹುಳ ಸಪ್ತಮಿ ತಿಥಿ, ಸ್ವಾತಿ ನಕ್ಷತ್ರ, ಗಂಡಯೋಗ, ಭದ್ರಕರ್ಣ ಇರುವಂಥದ್ದು. ಇಂದು ಭಾನುವಾರ ಬಂದಂಥ ಸಪ್ತಮಿಗೆ ವಿಶೇಷವಾಗಿ ಭಾನು ಸಪ್ತಮಿ ಎಂಬ ಒಂದು ವಿಶ್ಲೇಷಣೆ ಇರುತ್ತೆ. ಕಳೆದ ಈ ರಥಸಪ್ತಮಿಯ ಸಪ್ತಮಿ ಸಹ ಭಾನುವಾರನೇ ಬಂದಿತ್ತು. ಶುಕ್ಲ ಪಕ್ಷದಲ್ಲಿ ಇದರಿಗೆ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಸಪ್ತಮಿನು ಭಾನು ಸಪ್ತಮಿ ಆಗಿ ಬರ್ತಾಯಿದೆ. ಭಾನುವಾರ ಬಂದಂತಹ ಸಪ್ತಮಿ ವಿಶೇಷವಾಗಿ ಸೂರ್ಯನ ಆರಾಧನೆ, ಸೂರ್ಯನ ವಿಶೇಷವಾದ ಅನುಷ್ಠಾನಗಳನ್ನು ಮಾಡುವಂಥದ್ದು, ಸೂರ್ಯನ ಜಪತಪಗಳು, ಹವನಾದಿಗಳನ್ನು ಮಾಡಲಿಕ್ಕೆ ಸೂರ್ಯ ಭಗವಂತ ನಮ್ಮೆಲ್ಲರ ಶಕ್ತಿ ಮೂಲ, ಲೋಕ ಪಿತೃ ಸ್ವರೂಪರಾದಂತಹ ಲೋಕಚಕ್ಷು ಎಂದು ಹೆಸರುವಾಸಿಯಾದಂಥ ಸೂರ್ಯ ಭಗವಂತರ ಏನಾದರೂ ನಿಮಗೆ ಗೊತ್ತಿರುವಂತಹ ಯಾವುದೇ ಶ್ಲೋಕಗಳನ್ನು ಅಥವಾ ಸೂರ್ಯ ನಮಸ್ಕಾರಗಳನ್ನು ಎಂದು ಮಾಡಲಿಕ್ಕೆ ಬಹಳ ಉತ್ತಮವಾದ ದಿನ. ಯಾರಿಗೆ ಮನಸ್ಸಲ್ಲಿ ಭಯ, ಆತಂಕ, ಜೊತೆಗೆ ಆರೋಗ್ಯದಲ್ಲಿ ಏರುಪೇರು, ಜೊತೆಗೆ ಯಾವುದಾದ್ರೂ ಪಿತೃ ಸಂಬಂಧಿವಾದ ತೊಂದರೆಗಳು ಇವೆಲ್ಲ ಕಂಡು ಬರುತ್ತೋ ಅಂಥವರು ಯಾವಾಗ ಇಂಥ ಭಾನು ಸಪ್ತಮಿ ಅಂತ ಬರುತ್ತೆ ಅಥವಾ ಭಾನುವಾರ ಸ್ಮರುವಂಥ ಸಪ್ತಮಿ ಎಂದು ವಿಶೇಷವಾಗಿ ಸೂರ್ಯ ಭಗವಂತನ ಸಂಬಂಧಪಟ್ಟ ಉಪವಾಸ, ವ್ರತ, ನಿಯಮ, ಆಚರಣೆಗಳನ್ನು ಮಾಡಲಿಕ್ಕೆ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು ಎಲ್ಲ ಬಹಳ ಸರ್ವಶ್ರೇಷ್ಠವಾಗಿರುತ್ತೆ. ಇಂದು ಸಾಮಾನ್ಯ ದಿನ ಆಗಿರುತ್ತೆ. ವಿಶೇಷವಾದ ಯಾವುದೇ ರೀತಿಯ ಧಾರ್ಮಿಕವಾದ ಆಚರಣೆಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 9ನೇ ತಾರೀಕು ಸೋಮವಾರ ಮಾಘ ಬಹುಳ ಅಷ್ಟಮಿ, ವಿಶಾಖ ನಕ್ಷತ್ರ, ವೃದ್ಧಿಯೋಗ, ಬಾಲವಕರ್ಣ ಇರುವಂಥದ್ದು. ಇಂದು ಸಾಮಾನ್ಯ ದಿನ ಆಗಿರುತ್ತೆ. ಸೋಮವಾರ ಆಗಿರೋ ಕಾರಣ ವಿಶೇಷವಾಗಿ ಶಿವನ ಆರಾಧನೆ, ಶಿವನ ದೇವಾಲಯಗಳ ಸಂದರ್ಶನ, ಶಿವನಿಗೆ ಸಂಬಂಧಪಟ್ಟ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಉತ್ತಮವಾದ ಅವಕಾಶ. ಇನ್ನು ಫೆಬ್ರವರಿ 10 ಮಂಗಳವಾರ ಮಾಘ ಬಹುಳ ಅಷ್ಟಮಿ, ಜೊತೆಗೆ ಉಪರಿ ನವಮಿನೂ ಆರಂಭ ಆಗುತ್ತೆ. ಮಾಘ ಬಹುಳ ಅಷ್ಟಮಿ ಬೆಳಗ್ಗೆ ಸುಮಾರು 7 ಗಂಟೆ 11 ನಿಮಿಷದವರೆಗೆ ಅಷ್ಟಮಿ ತಿಥಿ, ಬಳಿಕ ನವಮಿ ಆರಂಭವಾಗುವಂಥದ್ದು. ವಿಶಾಖ ನಕ್ಷತ್ರ, ಧ್ರುವಯೋಗ, ಕೌಲವಕರ್ಣ ಇರುವಂಥದ್ದು. ಇಂದು ಉತ್ತಮವಾದ ದಿನ ಆಗಿರುತ್ತೆ. ಯಾವುದೇ ರೀತಿಯ ಮಂಗಲ ಕಾರ್ಯಗಳಿಗೆ, ಶುಭ ವಿಚಾರಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಕೊಡುಕೊಳ್ಬೇಕಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಧಾರ್ಮಿಕ ವಿಚಾರಗಳಿಗೆ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಇನ್ನು ಫೆಬ್ರವರಿ 11 ಮಾಘ ಬಹುಳ ನವಮಿ, ಉಪರಿ ದಶಮಿ ಇರುವಂಥದ್ದು. ಅಂದರೆ ಪ್ರಾತಃ ಕಾಲದಲ್ಲಿ ನವಮಿ ಸುಮಾರು 9 ಗಂಟೆ 20 ನಿಮಿಷದವರೆಗೆ, ಆ ಬಳಿಕ ಅಲ್ಲಿ ದಶಮಿ ಆರಂಭ ಆಗುವಂಥದ್ದು. ಇಂದು ವಿಶೇಷವಾಗಿ ಅನುರಾಧ ನಕ್ಷತ್ರ ಇರುತ್ತೆ. ವ್ಯಾಘಾತ ಯೋಗ, ಗರಜೇಕರಣ ಇರುವಂಥದ್ದು. ಇಂದು ಅಮೃತ ಸಿದ್ಧಿ ಯೋಗ ಇರುವಂಥ ದಿನ. ಫೆಬ್ರವರಿ 11 ಅಮೃತ ಸಿದ್ಧಿ ಯೋಗ ಇರುವಂಥ ಒಂದು ದಿನ ಆಗಿರುತ್ತೆ. ಅಂದರೆ ವಿಶೇಷವಾಗಿ ಅಲ್ಲಿ ಗಳಿಗೆಗಳ ಲೆಕ್ಕಾಚಾರದಲ್ಲಿ ಅಲ್ಲಿರತಕ್ಕಂಥ ಒಂದು ಗ್ರಹ ಅನುಕೂಲ, ನಕ್ಷತ್ರದ ಅನುಕೂಲಗಳನ್ನು ಲೆಕ್ಕ ಹಾಕಿದಾಗ ಅಲ್ಲಿ ಅಮೃತ ಸಿದ್ಧಿ ಯೋಗ ಅಪರೂಪಕ್ಕೆ ನಿರ್ಮಾಣ ಆಗುತ್ತೆ. ಅಂಥ ಅಮೃತ ಈಗ ಈ ಫೆಬ್ರವರಿ 11ರಂದು ನಿರ್ಮಾಣ ಆಗಿರುತ್ತೆ. ಇಂದು ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ, ಮಂಗಲ ಕಾರ್ಯಗಳಿಗೆ, ವಿವಾಹಾದಿಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಸಹಿ, ಒಪ್ಪಂದ, ಅಗ್ರಿಮೆಂಟು, ಭೇಟಿಯಾಗುವಂಥದ್ದು ಮುಂತಾದ ವಿಚಾರಗಳಿಗೂ ಉತ್ತಮವಾದ ಅವಕಾಶ ಇರುವಂಥದ್ದು. ಇಂದು ಇದೇ ದಿನವನ್ನು ರಾಮದಾಸ ನವಮಿ, ಶ್ರೀ ರಾಮದಾಸ ನವಮಿ ಎಂದು ಸಹ ಆಚರಣೆ ಮಾಡ್ತಾರೆ. ಶ್ರೀ ರಾಮದಾಸರಿಗೆ ಸಂಬಂಧಪಟ್ಟ ಒಂದು ಆಚರಣೆಯನ್ನು ಇಂದು ಮಾಡುವಂಥ ಪದ್ಧತಿ ಉತ್ತರ ಭಾರತದಲ್ಲಿ ಹೆಚ್ಚಲು ಕಂಡುಬರುತ್ತೆ. ಹಾಗಾಗಿ ಇಂದು ಉತ್ತಮವಾದ ದಿನ ಫೆಬ್ರವರಿ 11 ಬುಧವಾರ. ಆ ಬಳಿಕ 12ನೇ ತಾರೀಕು ಗುರುವಾರ ಬಹುಳ ದಶಮಿ ಇರುತ್ತೆ. ಜ್ಯೇಷ್ಠ ನಕ್ಷತ್ರ, ಹರ್ಷಣ ಯೋಗ, ಭದ್ರಕರ್ಣ ಇರುವಂಥದ್ದು. ಇಂದೂ ಉತ್ತಮವಾದ ದಿನ, ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ಆಚರಣೆಗಳಿಗೆ ಅಥವಾ ಧಾರ್ಮಿಕ ಅಥವಾ ವೈಯಕ್ತಿಕವಾದ ಆಚರಣೆಗಳಿಗೆ, ಸಹಿ ಒಪ್ಪಂದಾದಿಗಳಿಗೆ ಉತ್ತಮವಾದ ಅವಕಾಶ ಇರುವಂಥ ಶುಭ ದಿನ ಆಗಿರುತ್ತೆ. ಫೆಬ್ರವರಿ 12 ಗುರುವಾರ. ಇಂದು ಮಹಾನ್ ಒಂದು ಸಮಾಜ ಸುಧಾರಕರಾದಂತಹ ದಯಾನಂದ ಸರಸ್ವತಿಯವರ ಒಂದು ವಿಶೇಷವಾದ ಜಯಂತಿಯನ್ನು ಆಚರಣೆ ಮಾಡುವಂತಹ ಪದ್ಧತಿ ಇರುತ್ತೆ. ಇನ್ನು 13ನೇ ತಾರೀಕು ಶುಕ್ರವಾರ ಫೆಬ್ರವರಿ 13 ಶುಕ್ರವಾರ ಬಹುಳ ಏಕಾದಶಿ ಮೂಲ ನಕ್ಷತ್ರ ಇರುವಂಥದ್ದು. ವಜ್ರಯೋಗ, ಬಾಲವಕರ್ಣ ಇರುವಂಥದ್ದು. ಇಂದು ಏಕಾದಶಿ ತಿಥಿಯನ್ನು ವಿಜಯ ಏಕಾದಶಿ ಎಂದು ಆಚರಣೆ ಮಾಡ್ತಾರೆ. ಇದರಿಂದ ಇಂದು ಒಂದು ಖಗೋಳದ ವಿಸ್ಮಯ, ಸೂರ್ಯ ಭಗವಂತರ ಒಂದು ರಾಶಿ ಪರಿವರ್ತನೆ. ಸೂರ್ಯ ಭಗವಂತರು ಇಂದು ಕುಂಭರಾಶಿಗೆ ಪ್ರವೇಶಿಸ್ತಾರೆ. ಇಷ್ಟು ದಿನ 1 ತಿಂಗಳ ಕಾಲ ಮಕರದಲ್ಲಿದ್ದಂತಹ ಸೂರ್ಯ ಭಗವಂತರು ಮಕರದಿಂದ ಕುಂಭಕ್ಕೆ ಪ್ರವೇಶಿಸುವಂಥ ಕುಂಭ ಸಂಕ್ರಾಂತಿ ಇಂದು ಜರುಗುತ್ತೆ. ಆ ಕುಂಭ ಸಂಕ್ರಾಂತಿಯ ಒಂದು ಪ್ರತ್ಯೇಕವಾದ ವಿಡಿಯೋ ಜೊತೆಗೆ ಕುಂಭ ಮಾಸದ ಫಲದ ಪ್ರತ್ಯೇಕವಾದ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ಮುಂದೆ ಬರತಕ್ಕಂತಹ ಈ ಕುಂಭ ಮಾಸದಲ್ಲಿ 1 ತಿಂಗಳ ಕಾಲ 12 ರಾಶಿಗಳಿಗೆ ಸೂರ್ಯ ಭಗವಂತರ ಆಶೀರ್ವಾದ ಯಾವುದೇ ರೀತಿ ಇರುತ್ತೆ, ಯಾವರಿಗೆಲ್ಲ ಸೂರ್ಯ ಭಗವಂತರ ಆಶೀರ್ವಾದದಿಂದ ಉತ್ತಮ ಫಲಗಳು ಹೇಳಲ್ಪಟ್ಟು ಅನ್ನೋದರ ಸಂಪೂರ್ಣವಾದ ವಿವರ ಅದರಲ್ಲಿ ಕಂಡು ಬರುತ್ತೆ. ಅದನ್ನು ನೀವು ವಿಶ್ಲೇಷಣೆ ನೀವು ಮಾಡಿ ನೋಡುವಂಥದ್ದು. ಅದೇ ರೀತಿ ಇಂದು ಪ್ರಸಿದ್ಧವಾದಂತಹ
ಅನಂತಾಡಿಯಲ್ಲಿ ಇರತಕ್ಕಂಥ ಉಳ್ಳಾಲ್ತಿ ಎಂಬ ಒಂದು ಆ ದೈವದ ಆಚರಣೆ, ದೇವರ ಆಚರಣೆ, ಅಮ್ಮನವರ ಆಚರಣೆ ಎಲ್ಲ ಬರುವಂಥದ್ದು ಈ ದಿನ ಮಾಡ್ತಾರೆ. ಹಾಗಾಗಿ ಕುಂಭ ಸಂಕ್ರಾಂತಿ ಇರುತ್ತೆ, ವಿಜಯ ಏಕಾದಶಿ ಇರುತ್ತೆ, ಜೊತೆಗೆ ವಜ್ರಯುಗ ಬಾಲವಕರಣ ಇರುವಂಥದ್ದು ದೇವತಾ ಆರಾಧನೆಗೆ, ಯಾವುದೇ ವ್ರತ ನಿಯಮಗಳಿಗೆ, ಪೂಜಾದಿಗಳಿಗೆ, ದೇವಾಲಯಗಳ ಸಂದರ್ಶನ ಮಾಡಲಿಕ್ಕೆ ಅಥವಾ ಶಿವ, ವಿಷ್ಣು, ದೇವಿ, ದುರ್ಗೆ ಇಂಥ ಯಾವುದೇ ರೀತಿಯ ಆಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸೋದ್ರಿಂದ ನಿಮಗೆ ಇರತಕ್ಕಂತಹ ಯಾವುದೇ ಗ್ರಹ ದೋಷಗಳು ಇಂದು ನಿವಾರಣೆ ಆಗುವಂಥ ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಉತ್ತಮ ಅಲ್ಲ. ದೇವತಾ ಮತ್ತು ಧಾರ್ಮಿಕ ವಿಚಾರಗಳಿಗೆ 13ನೇ ತಾರೀಕು ಶುಕ್ರವಾರ ಉತ್ತಮವಾದ ಅವಕಾಶ ಇರುವಂಥದ್ದು. ಇನ್ನು 14ನೇ ತಾರೀಕು ಶನಿವಾರ, ವಾರದ ಕೊನೆಯ ದಿನ ದ್ವಾದಶಿ ತಿಥಿ ಪ್ರಾರಂಭದಲ್ಲಿ, ಜೊತೆಗೆ ಅಲ್ಲಿ ಸಾಯಂಕಾಲದಲ್ಲಿ ತ್ರಯೋದಶಿ ತಿಥಿ ಆರಂಭ ಆಗುತ್ತೆ. ಹಾಗಾಗಿ ಅಲ್ಲಿ ತ್ರಯೋದಶಿ ತಿಥಿ ಆರಂಭವಾಗುವ ಕಾರಣ ಸಾಯಂಕಾಲದಲ್ಲಿ ಇದನ್ನು ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಯಾವಾಗ ಆ ಒಂದು ದ್ವಾದಶಿಯ ಬಿಟ್ಟು ಸಾಯಂಕಾಲದಲ್ಲಿ ತ್ರಯೋದಶಿ ವ್ಯಾಪಿನಿರುತ್ತೋ ಅದನ್ನು ಪ್ರದೋಷ ಎಂದು ಆಚರಣೆ ಮಾಡ್ತಾರೆ. ಶುಕ್ಲ ಪಕ್ಷದಲ್ಲೂ ಬರ್ಬೋದು ಅಥವಾ ಕೃಷ್ಣ ಪಕ್ಷದಲ್ಲೂ ಬರ್ಬೋದು. ಇದು ಕೃಷ್ಣ ಪಕ್ಷದಲ್ಲಿ ಬರುವಂಥ ಬಹುಳ ತ್ರಯೋದಶಿಯ ಒಂದು ವಿಶೇಷವಾದ ಶನಿ ಪ್ರದೋಷ ಅಂತ ಹೇಳಲ್ಪಡುತ್ತೆ. ಶನಿವಾರ ಬಂದರೆ ಶನಿ ಪ್ರದೋಷ, ಸೋಮವಾರ ಬಂದರೆ ಸೋಮ ಪ್ರದೋಷ, ಮಂಗಳವಾರ ಬಂದರೆ ಭೌಮ ಪ್ರದೋಷ ಇತ್ಯಾದಿ ಆ ಒಂದು ವಿಶೇಷಣಗಳಿಂದ ಅದು ವ್ಯಕ್ತವಾಗ್ತದೆ. ಹಾಗಾಗಿ ಶನಿ ಪ್ರದೋಷದಂದು ವಿಶೇಷವಾಗಿ ನಾವು ಶಿವನ ಆಲಯ, ಶಿವನ ಪೂಜೆ ಮಾಡೋದು, ಶಿವನ ಭಕ್ತಿ ಮಾಡುವಂಥದ್ದು. ಯಾಕಂದರೆ ಇದು ಶಿವರಾತ್ರಿಗೆ ಮುನ್ನಾ ದಿನ ಬರುವಂಥದ್ದು. ಶಿವರಾತ್ರಿಗೆ ಮುಂದೆ 15ನೇ ತಾರೀಕು ಭಾನುವಾರ ಮಹಾಶಿವರಾತ್ರಿ ಬರಲಿದೆ. ಹಾಗಾಗಿ ಶಿವರಾತ್ರಿಗೆ ಮುನ್ನಾ ದಿನ ಬಂದಂತಹ ಈ ಶನಿವಾರದ ಪ್ರದೋಷವು ವಿಶೇಷವಾದ ಮಹತ್ವವುಳ್ಳದಾಗಿದೆ. ಶಿವನ ಆಲಯಗಳ ಸಂದರ್ಶನ, ಶಿವನ ಭಕ್ತಿ ಅನುಷ್ಠಾನ, ವ್ರತ ನಿಯಮ ಉಪವಾಸಗಳನ್ನು ಮಾಡಲಿಕ್ಕೆ ಅಥವಾ ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಪೂಜೆ ಅನುಷ್ಠಾನಗಳನ್ನು, ಅವರ ಸ್ತುತಿ ಸ್ತೋತ್ರಗಳನ್ನು ಮಾಡೋದು, ಶನಿಯ ದೇವರಿಗೆ ಏನಾದರೂ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಮುಂತಾದ ವಿಚಾರಗಳಿಗೆ ಭಾಳ ಒಳ್ಳೆಯದು. ಯಾರಿಗೆ ಸಾಡೆ ಸಾತಿ, ಅಷ್ಟಮ, ಅರ್ಧಾಷ್ಟಮ ಅಥವಾ ಪಂಚಮ ಶನಿ ಇದೆಲ್ಲ ಇರುತ್ತವೆ ಅಂಥವರು ವಿಶೇಷವಾಗಿ ಈ ಶನಿ ಪ್ರದೋಷದಂದು ವಿಶೇಷವಾಗಿ ನೀವು ಇಂತಹ ಅನುಷ್ಠಾನಗಳನ್ನು, ದೇವರುಗಳ ಸಂದರ್ಶನಗಳನ್ನು ಅಥವಾ ಈ ದಾನ ಧರ್ಮಗಳನ್ನು ಅಥವಾ ಎಳ್ಳು ಬತ್ತಿ ಹಚ್ಚಿ ಶನಿ ಮಹಾತ್ಮರ ನವಗ್ರಹಗಳ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋದ್ರಿಂದಲೂ ನಿಮ್ಮ ದೋಷಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂದು ವಿಶೇಷವಾದ ಶನಿ ಪ್ರದೋಷದ ಆಚರಣೆ ಸಾಮಾನ್ಯ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗದ ವೈಶಿಷ್ಟ್ಯಗಳನ್ನು ಕಂಡುಕೊಂಡದಾಯಿತು. ಭಾನು ಸಪ್ತಮಿ ಬರುತ್ತೆ ಇಂದು, ಮತ್ತು ಅಮೃತ ಸಿದ್ಧಿ ಯೋಗ 11ನೇ ತಾರೀಕು ಬರುತ್ತೆ. ಅದೇ ರೀತಿ ಸೂರ್ಯನ ಒಂದು ಸಂಕ್ರಾಂತಿ, ಕುಂಭ ಸಂಕ್ರಾಂತಿ ಸಹ ಈ ವಾರದಲ್ಲಿ ಜರುಗುತ್ತೆ. ಶನಿ ಪ್ರದೋಷ ಬರುತ್ತೆ. ಅಂಥ ಒಂದು ವಿಶೇಷಗಳುಳ್ಳ ಈ ವಾರದಲ್ಲಿ ಉತ್ತಮ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ನಾವು ಗಮನಿಸುವಂಥದ್ದು ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿಗೆ ವಾರದ ಆರಂಭ ಫೆಬ್ರವರಿ 8ರಂದು ಬಹಳ ಉತ್ತಮ ಫಲ, 9ರಂದು ಬಹಳ ಉತ್ತಮ ಫಲ ವ್ಯಕ್ತವಾಗುತ್ತವೆ. 8, 9 2 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರ ಅನುಕೂಲವಾಗಿ ವಿಶೇಷವಾಗಿರುವಂಥದ್ದು. ಇದೇ ಕಾಲದಲ್ಲಿ ಸೂರ್ಯನ ಭಗವಂತರ ಆಶೀರ್ವಾದ ನಿಮಗೆ ಇರುತ್ತೆ. ನಿಮಗೆ ಈ ತಿಂಗಳು ಪೂರ್ತಿ ಸೂರ್ಯ ಅನುಗ್ರಹ ಇರುವಂಥ ಏಕೈಕ ರಾಶಿ ಈ ಮೇಷರಾಶಿ ಆಗಿರುತ್ತೆ. ಯಾಕಂದರೆ ನಿಮಗೆ ಅವರು ಮಕರದಲ್ಲಿದ್ದಾಗ ನಿಮಗೆ ಕರ್ಮಸ್ಥಾನದಿಂದ ದಶಮದ ಫಲವು, ಆ ಬಳಿಕ ಅವರು 13ನೇ ತಾರೀಕು ಕುಂಭಕ್ಕೆ ಪ್ರವೇಶ ಮಾಡ್ತಾರೆ. ಆವಾಗಲೂ ನಿಮಗೆ ಲಾಭಸ್ಥಾನದ ಫಲವು ಸಿದ್ಧಿಯಾಗುವಂಥದ್ದು. ಹಾಗಾಗಿ ಸೂರ್ಯ ಆಶೀರ್ವಾದ, ಚಂದ್ರನ ಕೃಪೆ ಇರುವಂಥದ್ದು. ಅದೇ ರೀತಿ ನಿಮಗೆ ಇರತಕ್ಕಂಥ ರಾಹುವಿನ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ ಈ ವಾರದಲ್ಲಿ ನಿಮಗೆ ಬಹಳ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಆರಂಭದ ದಿನಗಳಲ್ಲಿ ನಿಮಗೆ ಹಣಕಾಸು, ವ್ಯಾಪಾರ, ಉದ್ಯೋಗ ಚೆನ್ನಾಗಿರುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಬಂಧು ಮಿತ್ರರಿಂದ ಏನೋ ಶುಭ ವಾರ್ತೆಗಳು ಬರುವಂಥದ್ದು, ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು. ಶುಭ ಕಾರ್ಯ ಅಂದರೆ ಈ ಮದುವೆ, ಮುಂಜಿ ಅಥವಾ ಇನ್ನಿತರ ಯಾವುದೇ ರೀತಿ ಶುಭ ಮಂಗಲ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಅದರಲ್ಲಿ ನಿಮಗೆ ಸಿದ್ಧಿ ಆಗುವಂಥದ್ದು. ಹಾಗಾಗಿ ಭಾನುವಾರ, ಸೋಮವಾರ ಅತ್ಯದ್ಭುತವಾದ ಶುಭ ಫಲವನ್ನು ಪಡೆಯಬಹುದಾಗಿದೆ ಮೇಷದವರು. ಆಮೇಲೆ ಮಂಗಳವಾರ, ಬುಧವಾರನೂ ಪರವಾಗಿಲ್ಲ. ಮಂಗಳವಾರ, ಬುಧವಾರ ನಿಮ್ಮ ವೈಯಕ್ತಿಕ ವಿಚಾರ ಜೊತೆಗೆ ಹಣಕಾಸು, ವ್ಯಾಪಾರ, ಉದ್ಯೋಗ, ವೃತ್ತಿ ಎಲ್ಲ ಚೆನ್ನಾಗಿರುತ್ತೆ. ಇಂದು ಮಂಗಳವಾರ, ಬುಧವಾರದಲ್ಲಿ ಸ್ವಲ್ಪ ಸಣ್ಣ ಪಟ್ಟಿನ ಕಲಹಗಳು ಬರ್ಬೋದು. ವಿಶೇಷವಾಗಿ ಮನೆಯಲ್ಲಿ ವೃತ್ತಿ ಜಾಗದಲ್ಲೂ ಮೇಲಾಧಿಕಾರಿಗಳಿಂದ ಅಥವಾ ಕಿರಿಯ ವ್ಯಕ್ತಿಗಳಿಂದ ನಿಮಗೇನಾದ್ರು ಮನಸ್ಸಿಗೆ ಇರಿಸು ಮುರುಸು ಆಗುವಂಥ ಮಾತುಕತೆ, ವಿವಾದಗಳು ಜರಗಬಹುದು. ಹಾಗಾಗಿ ಮಂಗಳವಾರ, ಬುಧವಾರ ಸ್ವಲ್ಪ ಮಾತು ನಡವಳಿಕೆ ಬಗ್ಗೆ ಎಚ್ಚರಬೇಕು ಹೊರತು ಆರೋಗ್ಯ, ಹಣಕಾಸು, ಉದ್ಯೋಗ, ವ್ಯಾಪಾರ ಎಲ್ಲ ಬಹಳ ಅದ್ಭುತವಾಗಿ ನಡೆಯುತ್ತೆ. ಲಾಭ, ಆದಾಯದ ಹೆಚ್ಚಳವಾಗಿರುತ್ತೆ. ಇನ್ನು ಆ ಬಳಿಕ ಕೊನೆಯ ದಿನಗಳಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮವಾದ ಫಲ ಕಂಡುಬರುತ್ತೆ. ಶುಕ್ರವಾರ, ಶನಿವಾರ, ಶನಿವಾರದ್ದು ಅನೇಕ ರೀತಿಯ ಲಾಭ, ಆದಾಯಗಳು ಹೆಚ್ಚಳ ಆಗುವಂಥದ್ದು, ವ್ಯಾಪಾರ, ಉದ್ಯಮ, ಪ್ರಗತಿ ಎಲ್ಲ ಇದೆ. ಆದರೆ ಈ ಶುಕ್ರವಾರ, ಶನಿವಾರದಂದು ಖರ್ಚು ವೆಚ್ಚದ ಬಳಕೆ ಸ್ವಲ್ಪ ಎಚ್ಚರಬೇಕು. ನಷ್ಟ ಆಗುವಂಥದ್ದು, ಯಾವುದೇ ನಿಮ್ಮದೇ ತಪ್ಪಿನಿಂದ ಹೆಚ್ಚು ಹಣವನ್ನು ಪಾವತಿ ಮಾಡುವಂಥದ್ದು ಅಥವಾ ಯಾರಾದರೂ ನಿಮಗೆ ಈ ರೀತಿ ಮೋಸ ಮಾಡಿ ಸುಳ್ಳು ಮಾಹಿತಿ ಕೊಟ್ಟು ನಿಮ್ಮಿಂದ ಹಣವನ್ನು ಪೀಕುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಾಗಾಗಿ ಶುಕ್ರವಾರ, ಶನಿವಾರದಂದು ಹಣಕಾಸಿನ ನಿರ್ವಹಣೆ, ಹಣಕಾಸಿನ ಖರ್ಚು ವೆಚ್ಚದ ಬಗ್ಗೆ, ಜೊತೆಗೆ ಯಾವುದೇ ಖರೀದಿ ಮಾಡುವಾಗಲೂ ನೀವೇನಾದರೂ ಅದರಲ್ಲಿ ತಪ್ಪಿ ಹೆಚ್ಚು ಮೊತ್ತದ ಹಣವನ್ನು ಪಾವತಿ ಮಾಡೋದಾಗಲಿ ಅಥವಾ ಕಳಪೆ ವಸ್ತುಗೆ ಹೆಚ್ಚಿನ ಮೌಲ್ಯತೆ ಇರೋದು ಮುಂತಾದ ಘಟನೆಗಳು ಜರಗಬಹುದು. ಸ್ವಯಂಕೃತವಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅದರ ಬಗ್ಗೆ ಎಚ್ಚರವನ್ನು 13, 14ರಂದು ಗಮನಿಸಬೇಕು. ಅದರ ಹೊರತು ಈ ವಾರದಲ್ಲಿ ನಿಮಗೆ ಹೆಚ್ಚಿನ ದಿನಗಳು ಅದ್ಭುತವಾದ ಉತ್ತಮ ಫಲಗಳು ಬಂದಿವೆ. ಸೂರ್ಯ,
ಚಂದ್ರ, ಅದೇ ರೀತಿ ಬುಧ, ಶುಕ್ರ ಮತ್ತು ಆ ಒಂದು ರಾಹುವಿನ ಬೆಂಬಲ ನಿಮಗೆ ವಾರ ಪೂರ್ತಿ ಇರಲಿದೆ. ಇದನ್ನು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥದ್ದು, ಉದ್ಯೋಗಕ್ಕೆ ಅರ್ಜಿ ಹಾಕುವಂಥದ್ದು, ಅದು ಯಾವುದೇ ಪ್ರಮುಖ ವ್ಯಕ್ತಿಗಳ ಭೇಟಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುವಿಕೆ ಮುಂತಾದವುಗಳಿಗೆ ಈ ವಾರವನ್ನು ಉಪಯೋಗ ಮಾಡಿಕೊಳ್ಬೋದು. ಇದು ಸಾಡೆಸಾತಿಯ ಪರ್ವದಲ್ಲಿದ್ದರೂ ಇಂತಹ ಒಂದು ಮಧ್ಯದಲ್ಲಿ ಉತ್ತಮ ಒಂದು ಗ್ರಹಗಳ ಒಂದು ಪರಿವರ್ತನೆ ನಿಮಗೆ ಆಶಾದಾಯಕವಾಗಿ ಕಂಡುಬಂದಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸಬಹುದಾದ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಅದು ಸ್ನೋ ಅಥವಾ ಹಿಮದ ಬಣ್ಣ ಬಳಸ್ಬೋದು. ಆರೆಂಜ್, ಗ್ರೇ, ಗ್ರೀನ್, ವೈಟ್ ಮತ್ತು ಸ್ನೋ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳು 1, 4, 5, 6 ಮತ್ತು 2 ಸಂಖ್ಯೆಯನ್ನು ಬಳಸೋದು. 1, 4, 5, 6 ಆ್ಯಂಡ್ 2 ಸಂಖ್ಯೆಯನ್ನು ನೀವು ಈ ವಾರದಲ್ಲಿ ಬಳಸ್ಬೋದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಶುಭ ಆರಂಭದ ಭಾನುವಾರ, ಸೋಮವಾರ ಅಂದರೆ ಫೆಬ್ರವರಿ 8 ಮತ್ತು 9 2 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಜಯ, ಲಾಭ, ವೃದ್ಧಿಯಲ್ಲಿರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಜೊತೆಗೆ ಅಲ್ಲಿ ಚಂದ್ರ ಅನುಕೂಲ, ಗುರುವಿನ ಬೆಂಬಲ, ರಾಹುವಿನ ಬೆಂಬಲ ಇರುವಂಥದ್ದು, ಬುಧನೂ ಪೂರಕವಾಗಿ, ಶುಕ್ರನೂ ಪೂರಕವಾಗಿ ಇರುವಂಥದ್ದು. ಇದೆಲ್ಲ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಶನಿ ಮಹಾತ್ಮರು ನಿಮಗೆ ಅನುಕೂಲಕರವಾದ ವಾತಾವರಣ ನಿರ್ಮಾಣ ಮಾಡ್ತಿದ್ದಾರೆ, ಲಾಭ ಸ್ಥಾನದಲ್ಲಿರುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮ್ಮ ಕೆಲಸ ಕಾರ್ಯಗಳು ಕೈಗೊಡ್ತವೆ. ಭಾನುವಾರ, ಸೋಮವಾರ ಯಾವುದೇ ನಿಮ್ಮ ಕೊಡುಕೊಳ್ಳುವಿಕೆ, ಒಪ್ಪಂದ ಸಹಿ ಮಾಡುವಂಥದ್ದು ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಉತ್ತಮ ಇರುತ್ತೆ. ಹಾಗೆಯೇ ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ ಸಿಗುವಂಥ ಅವಕಾಶ, ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಬರುತ್ತದೆ, ವಿದೇಶದ ಉದ್ಯೋಗ, ವಿದೇಶದ ಏನಾದರೂ ಪ್ರವಾಸ ಮುಂತಾದ ಯೋಜನೆಗಳ ಒಂದು ಸಂದೇಶ ಅಂದರೆ ಶುಭ ವಾರ್ತೆಗಳು ನಿಮಗೆ ಫೆಬ್ರವರಿ 8ರಂದು ವೃಷಭ ರಾಶಿಯವರಿಗೆ ಬರ್ಬೋದಾಗಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುತ್ತದೆ. ಆ ಬಳಿಕ ಬರುವಂಥ ಫೆಬ್ರವರಿ 10, 11ರಲ್ಲಿ ಸಹ ಹಾಗೆ ಚಂದ್ರ ಅನುಕೂಲ ಬಹಳ ಉತ್ತಮ ಇರುತ್ತೆ. ಸಪ್ತಮದಲ್ಲಿ ಇರುವಂತಹ ಚಂದ್ರನು ಸುಖ, ಶಾಂತಿ, ನೆಮ್ಮದಿಯನ್ನು, ಜೊತೆಗೆ ಮಂಗಲ ಶುಭ ಕಾರ್ಯಗಳಿಗೆ ಒಂದು ಪ್ರೇರಣೆಯನ್ನು, ಜೊತೆಗೆ ಯಾವುದೇ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದನ್ನು, ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆ, ವಿದ್ಯಾರ್ಥಿಗಳಿಗೆ ಸಹ, ಸಾಧಕರಿಗೆ ಸಹ ಅವಕಾಶಗಳು, ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಅವಕಾಶಗಳು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶಗಳು, ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಫೆಬ್ರವರಿ 10, 11ರಂದು ವೃಷಭ ರಾಶಿಯವರು ನಿರ್ದೇಶ ಮಾಡಲಾಗಿದೆ. ಜೊತೆಗೆ ಅಲ್ಲಿ ಪಂಚಗ್ರಹಗಳ ಅನುಗ್ರಹ ಸಹ ಈ ದಿನ ಇರುವಂಥದ್ದು. ಜೊತೆಗೆ 10, 11ರಂದು ಬರತಕ್ಕಂಥ ಅಮೃತ ಸಿದ್ಧಿ ಯೋಗದ ಒಂದು ಫಲವು ಸಹ ನಿಮಗೆ ವ್ಯಕ್ತವಾಗುತ್ತೆ ಫೆಬ್ರವರಿ 10, 11ರಂದು. ಮುಂದೆ 11 ಬಳಿಕ 12, 13 ಈ ದಿನಗಳಲ್ಲಿ ಸ್ವಲ್ಪ ಸಣ್ಣ ಮಟ್ಟಿನ ನಿಮಗೆ ಮನಸ್ಸಿಗೆ ಇರಿಸು ಮುರುಸಾಗುವಂಥ ಘಟನೆ, ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳು 12, 13ರಂದು ಬರ್ಬೋದಾಗಿದೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ, ವಿಳಂಬ, ಹಣದ ಖರ್ಚುಗಳು ಸ್ವಲ್ಪ ಹೆಚ್ಚಾಗಿ ಬರುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಮಾತು, ನಡವಳಿಕೆ ಮತ್ತು ಹಣಕಾಸು ಈ ಮೂರರ ಬಗ್ಗೆ ಎಚ್ಚರ. ಜೊತೆಗೆ ನಿಮ್ಮ ವಸ್ತು, ಒಡವೆ ಇತ್ಯಾದಿಗಳ ಬಗ್ಗೆ ಸಹ ಮುನ್ನೆಚ್ಚರ ಗಮನಿಸಬೇಕು. ಯಾವುದೇ ಕಾರಣದಿಂದ ಅಚಾತುರ್ಯದಿಂದ ಅವುಗಳೆಲ್ಲ ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ 12, 13ರಲ್ಲಿ ಇಂಥ ಒಂದು ವಿಚಾರಕ್ಕೆ ಎಚ್ಚರಬೇಕು. ಇನ್ನು ಕೊನೆಯ ದಿನ ಶನಿವಾರ ಸಾಮಾನ್ಯ ದಿನ, ಹೆಚ್ಚಿನ ಬದಲಾವಣೆಗಳಿಲ್ಲ, ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ನೀಟಾಗಿ ನಡೀತಾ ಹೋಗುತ್ತೆ. ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ, ಯಾತ್ರಾ ಕ್ಷೇತ್ರಗಳ ಸಂದರ್ಶನ ಇತ್ಯಾದಿ ಮಾಡುವಂಥ ಅವಕಾಶ ಬರುವಂಥದ್ದು. ಉದ್ಯೋಗ, ವ್ಯಾಪಾರ, ಆರೋಗ್ಯ ಎಲ್ಲ ಶನಿವಾರ ನಾರ್ಮಲಾಗಿ ಚೆನ್ನಾಗಿ ಇರುತ್ತೆ. ಹಾಗಾಗಿ ಈ ವೃಷಭ ರಾಶಿಯವರಿಗೆ ಈ ವಾರದ ಆರಂಭದ 4 ದಿನಗಳು ಅಂದರೆ 8ರಿಂದ 11ರವರೆಗೆ ಅದ್ಭುತವಾದ ಉತ್ತಮ ಫಲವು, 12, 13ರಲ್ಲಿ ಸ್ವಲ್ಪ ಬಡ ಎಚ್ಚರಿಕೆಯ ಫಲವು, 14ರಂದು ಸಾಮಾನ್ಯ ಫಲವು ವ್ಯಕ್ತವಾಗಿದೆ. ಈ ವಾರದಲ್ಲಿ ನಾವು ಬಳಸುವಂತಹ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್ ಮತ್ತು ಬ್ಲೂ ಬಣ್ಣಗಳನ್ನು ಬಳಸ್ಬೋದು. ಸಂಖ್ಯೆಗಳು 2, 3, 4, 5, 8 2, 3, 4, 5, 8 ಎಂಬಂಥ ಸಂಖ್ಯೆಗಳನ್ನು ಬಳಸ್ಬೋದು. ಎಲ್ಲ ವೃಷಭ ರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ವಾರದ ಸಾಮಾನ್ಯ ಆರಂಭ, ಹೆಚ್ಚೇನು ಬದಲಾವಣೆಗಳಿಲ್ಲ. ನಿಮ್ಮ ಎಲ್ಲ ವೈಯಕ್ತಿಕ ವಿಚಾರ, ಆರೋಗ್ಯ, ಹಣಕಾಸು ಎಲ್ಲ ನಾರ್ಮಲ್ ಆಗಿ ಅಂದರೆ ಸಾಮಾನ್ಯವಾಗಿ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬ ಅದೃಷ್ಟ ಅಂತನಲ್ಲ ಅಥವಾ ದುರಾದೃಷ್ಟ ಅಂತನಲ್ಲ, ಎಲ್ಲವೂ ನಾರ್ಮಲ್ ಆಗಿ ಇರುತ್ತೆ. ಇಂದು ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಕಿರಿಯ ವ್ಯಕ್ತಿಗಳ ಜೊತೆ ಬರ್ಬೋದು. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯ ಬರುವಂಥದ್ದು. ನಿಮ್ಮದೇ ಮಕ್ಕಳು, ನಿಮ್ಮದೇ ಸೋದರಿ, ತಮ್ಮ, ತಂಗಿ ಇರ್ಬೋದು, ಅಥವಾ ನಿಮಗಿಂತ ಜೂನಿಯರ್ ನಿಮ್ಮ ಕೊಲೀಗ್ಸ್ಗಳಿರ್ಬೋದು. ಈ ರೀತಿ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಮನಸ್ಸಿಗೆ ಇರಿಸು ಮುರಿಸು ಆಗುವಂಥ ಘಟನೆ, ಅಥವಾ ನಿಮಗೆ ಏನು ಅವಮಾನಕರವಾದ ಘಟನೆ, ಅಥವಾ ನಿಮ್ಮಲ್ಲಿ ಅವರ ಜೊತೆಗೆ ವಾಗ್ವಾದ, ಕಲಹ ಎಲ್ಲ ಆಗ್ಬೋದು. ಹೊರತು ಹೆಚ್ಚಿನೇನು ಅಡೆತಡೆಗಳಿಲ್ಲ. ಸಣ್ಣ ಪುಟ್ಟ ನಿಮಗೆ ಅಹಿತಕರವಾದ ಮಾತಿನ ಚಕಮಕಿ ಜರುಗ್ಬೋದು. 8, 9ರಂದು 10, 11 ನಿಮ್ಮ ಪಾಲಿಗೆ ಉತ್ತಮ ದಿನ. ವಿಶೇಷವಾದ ಚಂದ್ರ ಅನುಕೂಲ ನಿಮಗೆ ಇರುವಂಥದ್ದು. ಜೊತೆಗೆ ಅಲ್ಲಿ ವಿಶೇಷವಾದ ಶುಕ್ರನ ಬೆಂಬಲ, ಕೇತುವಿನ ಬೆಂಬಲ ಇರುವ ಕಾರಣ ಹಣಕಾಸು ಚೆನ್ನಾಗಿರುತ್ತೆ, ವ್ಯಾಪಾರ ಉದ್ಯೋಗ ಚೆನ್ನಾಗಿರುತ್ತೆ, ಲಾಭ ಆದಾಯ ಬರುತ್ತೆ. ದೀರ್ಘಕಾಲದಿಂದ ಕಾಯ್ತಾ ಇದ್ದ ಹಣಕಾಸು ನಿಮಗೆ ಕೈ ಸೇರ್ಬೋದು. ಬಂಧುಗಳಿಂದ, ಮಿತ್ರರಿಂದ ಶುಭ ವಾರ್ತೆಗಳು, ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ಸು, ಅಥವಾ ಉದ್ಯೋಗದಲ್ಲಿ ನಿಮಗೆ ಏನಾದರೂ ಬಡ್ತಿ, ಪ್ರಮೋಷನ್ ಅಂತ ಶುಭ ಸುದ್ದಿಗಳು ಬರುವಂಥದ್ದು. ಹಾಗೆ 10, 11 ಅದ್ಭುತವಾದ ಫಲ ಎಲ್ಲ ವರ್ಗದವರಿಗೂ ಇರುತ್ತೆ. ವ್ಯಾಪಾರಿಗಳಿಗೆ, ಉದ್ಯೋಗಿ ಅಥವಾ ವಿದ್ಯಾರ್ಥಿಗಳಿಗೆಲ್ಲರಿಗೂ ಶುಭ ಫಲದ ನಿರೀಕ್ಷೆ 10, 11ರಲ್ಲಿದೆ.
12-13 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಲ್ಲಿನೂ ಹಾಗೆ ನಿಮಗೆ ವ್ಯಾಪಾರ, ಉದ್ಯೋಗ ಅಥವಾ ಹಣಕಾಸಿಗೆ ಸಂಬಂಧಪಟ್ಟು ಉತ್ತಮ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ಕೆಲವರಿಗೆ ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಒಂದು ಸೂಚನೆಗಳು ಬರುವಂಥದ್ದು. ಜೊತೆಗೆ ವ್ಯಾಪಾರ ಉದ್ಯಮದವರಿಗೆ ಒಂದು ದೊಡ್ಡ ಮೊತ್ತದ ಆರ್ಡರ್ ಬರೋದಾಗಲಿ, ದೊಡ್ಡ ಕಾಂಟ್ರಾಕ್ಟ್ ಸಿಗೋದಾಗಲಿ, ಅಥವಾ ಬಹಳ ಕಾಲದಿಂದ ನೀವು ಕಾಯ್ತಾ ಇದ್ದ, ನಿರೀಕ್ಷೆ ಮಾಡ್ತಾ ಇದ್ದಂಥ ಅಥವಾ ಅನಿರೀಕ್ಷಿತವಾದ ಉತ್ತಮ ಫಲಗಳು ಇಂದು ನಿಮಗೆ ಸಿದ್ಧಿ ಆಗಲಿವೆ. ಹಣಕಾಸಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಗುರುವಾರ, ಶುಕ್ರವಾರ, ಶನಿವಾರನೂ ಹಾಗೆ ಉತ್ತಮ ಫಲ. 14ರಂದು ಸಹ ನಿಮಗೆ ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಆರೋಗ್ಯ ಸುಧಾರಣೆ, ಬಂಧು ಅಥವಾ ದೀರ್ಘಕಾಲದಿಂದ ಭೇಟಿಯಾಗದಂಥ ಮಿತ್ರರನ್ನ, ಬಂಧುಗಳನ್ನು ಇಂದು ಭೇಟಿಯಾಗಿ ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಎಲ್ಲ 14ರಂದು ಒದಗಿ ಬರುತ್ತೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಮಿಥುನರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳು ಬರ್ತವೆ. ಅದರಲ್ಲೂ 10-11ರಿಂದ ನಿಮಗೆ 14ರವರೆಗೂ, 10ರಿಂದ 14ರವರೆಗೂ 5 ದಿನಗಳು ನಿರಂತರವಾಗಿ ಚಂದ್ರಾನುಕೂಲ ಅದ್ಭುತವಾದ ಶುಭಫಲವನ್ನು ನೀಡಲಿದೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ವೈಟ್, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 4, 6, 2, 6 ಮತ್ತು 7, 2, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ. ಸಾಮಾನ್ಯ ಎಲ್ಲ ನಿಮ್ಮ ಆರೋಗ್ಯ, ಹಣಕಾಸು ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಯಾವುದೇ ತೊಡಕುಗಳಿಲ್ಲ. ಆದರೆ ಇಲ್ಲಿ ಬಾಂಧವ್ಯ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಅಲ್ಲಿ ಬಾಂಧವ್ಯದ ಕೊರತೆ, ಮಾತಿನಲ್ಲಿ ಏನೋ ಚಕಮಕಿ, ವಾದ ವಿವಾದಗಳು ಆಗುವಂಥದ್ದು. ಅಥವಾ ನೀವು ಸರಿಯಾಗಿದ್ದರೂ ಇತರರು ನಿಮ್ಮ ಮೇಲೆ ಏನಾದರೂ ಬೆಟ್ಟು ಮಾಡಿ ನಿಮ್ಮನ್ನು ಒಂದು ಯಾವುದೇ ರೀತಿಯ ಒಂದು ವಿಲನ್ ಥರ ಕಾಣುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಅಪವಾದ, ಆರೋಪಗಳು ಬರುವಂಥದ್ದು. ನೀವು ಮಾಡದೇ ಇದ್ದ ಕೆಲಸ ಕಾರ್ಯಗಳಿಗೆ ನಿಮಗೆ ಅವರು ಕಲ್ಪನಾತೀತವಾದ ಏನೋ ಒಂದು ತಪ್ಪು ಕಲ್ಪನೆ ಅಂತ ಮಾಡುವಂಥದ್ದು. ಈ ರೀತಿ ಅನೇಕ ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ಆಗ್ಬೋದು. ಅದರ ಹೊರತು ಆರೋಗ್ಯ, ಹಣಕಾಸು, ವ್ಯಾಪಾರ, ಉದ್ಯಮ, ಶಿಕ್ಷಣ ಏನೇನಿದೆ ಅವೆಲ್ಲವೂ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಮಾತು, ನಡವಳಿಕೆ ಬಗ್ಗೆ ಭಾನುವಾರ, ಸೋಮವಾರ ಮೊದಲು ಮುನ್ನೆಚ್ಚರಿಕೆ. 10-11 ನಿಮಗೆ ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹಣಕಾಸು, ಆರೋಗ್ಯ ಇವೆಲ್ಲ ನಾರ್ಮಲಾಗಿ ಚೆನ್ನಾಗಿ ಇರುತ್ತೆ. ಕೆಲವೊಬ್ಬರಿಗೆ ಲಾಭ, ಆದಾಯಗಳು ಹೆಚ್ಚಳ ಆಗುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಮಹತ್ವವಾದ ಒಪ್ಪಂದಗಳು ಆಗುವಂಥದ್ದು. ವ್ಯಾಪಾರ ಉದ್ಯಮಿಗಳಿಗೆ ಅವರ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಎಲ್ಲ ಇದೆ. ಆದರೆ ಇಂದೂ ಹಾಗೆ ನೀವು ಕೆಲವೊಂದು ವಿಚಾರದಲ್ಲಿ ನಿಮ್ಮ ಅತಿರೇಕದ ವರ್ತನೆಯಿಂದ ಅವಮಾನಕ್ಕೆ ಇಡುವಾಗುವಂಥದ್ದು, ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ ದೂರುಗಳು ಬರುವಂಥದ್ದು. ಹಾಗಾಗಿ ಇಂದೂ ಹಾಗೆ ಮಂಗಳವಾರ, ಬುಧವಾರ ದಿವಸ ಮಾತು, ನಡವಳಿಕೆ ಬಗ್ಗೆ, ಜೊತೆಗೆ ಯಾವರ ಜೊತೆಗೆ ಯಾವ ಮಾತನ್ನು ಸ್ವಲ್ಪ ಯೋಚನೆ ಮಾಡಿ ಅಥವಾ ಒಂದು ವಿವೇಚನೆಯಿಂದ ಮಾತನ್ನು ಆಡಬೇಕಾಗುತ್ತೆ. ಯಾಕಂದರೆ ನೀವು ಆಡುವಂಥ ಮಾತು ಅದು ನಿಮಗೆ ಮುಳು ಆಗ್ಬೋದು, ನಿಮಗೆ ತಿರುಗು ಬಾಣ ಆಗ್ಬೋದು, ಅಥವಾ ನಿಮಗೆ ವಿರುದ್ಧವಾದ ಅವಮಾನಕರವಾದ ಘಟನೆಗೆ ಸನ್ನಿವೇಶ ಆಗ್ಬೋದು. ಹಾಗಾಗಿ ಮಾತಿನಲ್ಲಿ ಮಿತಿ ಅಥವಾ ಹಿತ ಅಂತ ಕಂಡುಕೊಳ್ಬೇಕಾಗುತ್ತೆ. 10-11ರಲ್ಲಿ 12-13 ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ, ಶುಕ್ರವಾರ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ ಎಲ್ಲ ಇದೆ. ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನಿಮಗೆ ಮುನ್ನಡೆ, ಜೊತೆಗೆ ಕೆಲವರಿಗೆ ಪ್ರೈಸ್, ಬಹುಮಾನ, ಕೊಡುಗೆಗಳು ಬರುವಂಥದ್ದು. ಯಾವುದೇ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರ್ಬೋದು. ಹೀಗಾಗಿ ಗುರುವಾರ, ಶುಕ್ರವಾರ ಬಹಳ ಉತ್ತಮ ಫಲ. ಶನಿವಾರ 14ನೇ ತಾರೀಕು ನಿಮ್ಮ ಪಾಲಿಗೆ ಜಯ, ಯಶಸ್ಸು, ಕೀರ್ತಿ ಬರಲಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಅರಿವು ಚೆನ್ನಾಗುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಶನಿವಾರದಂದು ಆಗಲಿವೆ. ಸರ್ಕಾರ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಿಗೆ ಸಹ ಉತ್ತಮವಾದ ಅವಕಾಶ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಸಾಮಾನ್ಯ ಫಲ ಬಂದರೂ ನಂತರ ಉತ್ತಮ ಫಲಗಳು ವ್ಯಕ್ತವಾಗಿದೆ. ಅದರಲ್ಲೂ ವಾರದ ಕೊನೆಯ 3 ದಿನಗಳು ಅದ್ಭುತವಾದ ಉತ್ತಮ ಫಲ ಚಂದ್ರಾನುಕೂಲದಿಂದ 12, 13, 14ರಲ್ಲಿ ಬರಲಿದೆ. ಇನ್ನು ಕಟಕದವರು ಈ ವರ್ಷದಲ್ಲಿ ಬಳಸುವಂತಹ ಬಣ್ಣಗಳ ವಿಚಾರವನ್ನು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸ್ನೋ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 5, 6, 2, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ಇಷ್ಟಾಸಿದ್ಧಿ, ಲಾಭ, ವೃದ್ಧಿ ಎಲ್ಲ ಇದೆ. ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಹಣಕಾಸಿನ ಹರಿವು ಉತ್ತಮ. ಉದ್ಯಮ, ವ್ಯಾಪಾರದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಶುಭ ವಾರ್ತೆಗಳು ಬರ್ಬೋದು. ಅಥವಾ ಉದ್ಯೋಗ ಸೂಚನೆಯ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಗಳು ಬರೋದಾಗಲಿ, ಸಿಲೆಕ್ಷನ್ ಲೆಟರ್ಗಳು ಬರುವಂಥದ್ದಾಗಲಿ, ಜೊತೆಗೆ ಅಂದುಕೊಂಡಂತಹ ವ್ಯಾಪಾರ ಅಥವಾ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ, ಕೆಲವರಿಗೆ ಸ್ಟಾರ್ಟಪ್ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಹಿಂದೆ ಬಹಳ ಕಾಲದಿಂದ ಆಗದಿದ್ದಂಥ ನಿಮಗೆ ಲೋನುಗಳು ಅಥವಾ ಹಣಕಾಸಿನ ನೆರವೆಲ್ಲ ಸ್ಯಾಂಕ್ಷನ್ ಆಗುವಂಥದ್ದು. ಮಿತ್ರರು, ಬಂಧುಗಳಿಂದ ನಿಮಗೆ ಸಹಾಯಗಳು ಸಿಗುವಂಥದ್ದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಈ ಭಾನುವಾರ, ಸೋಮವಾರದಲ್ಲಿ ಕ್ಷಿಪ್ರವಾಗಿ ಆಗುತ್ತೆ. ದಾಖಲೆ ಪತ್ರ ಸಂಗ್ರಹ ಅಥವಾ ಭೂಮಿಯ ದಾಖಲೆಗಳು ಅಥವಾ ಭೂಮಿಯ ಮಾರಾಟ, ಕೊಳ್ಳುವಿಕೆಗೆ ಸಂಬಂಧಪಟ್ಟ ವಿಚಾರಗಳು ಎಲ್ಲದಕ್ಕೂ ಚಾಲನೆ ಈ ಭಾನುವಾರ, ಸೋಮವಾರ ಅದ್ಭುತವಾಗಿ ಸಿಗಲಿದೆ. ಎಲ್ಲ ಕೆಲಸ ಕಾರ್ಯಗಳಿಗೆ ವಿಜಯ ನೆಮ್ಮದಾಗಿರುತ್ತೆ. ಆಮೇಲೆ ಮಂಗಳವಾರ, ಬುಧವಾರ ಸಾಮಾನ್ಯ ದಿನ ಕಂಡು ಬರುತ್ತೆ. ಮಂಗಳವಾರ, ಬುಧವಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಇಂದು ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ವಿಘ್ನ ಅಥವಾ ಅಡೆತಡೆಗಳು ಬರ್ಬೋದು. ಮಂಗಳವಾರ, ಬುಧವಾರದಲ್ಲಿ ಎಲ್ಲ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ.
ಬಳಿಕ ಗುರುವಾರ ಶುಕ್ರವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 12-13ರಲ್ಲಿ ವಿಶೇಷ ಲಾಭ, ಜಯ, ಸುಖ ಎಲ್ಲ ಇದೆ. ಭೂಮಿ ಕೊಳ್ಳುವಂಥದ್ದು, ಮನೆ ಕೊಳ್ಳುವಂಥದ್ದು ಅಥವಾ ಮನೆ ನಿರ್ಮಾಣ ಕಾರ್ಯ ಅಥವಾ ಮನೆ ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿ ವಿಚಾರದಲ್ಲಿ ಬಹಳ ಪ್ರಗತಿ ಇದೆ. ಜೊತೆಗೆ ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಇಂದು ಕ್ಷಿಪ್ರವಾಗಿ ಆಗ್ಬೋದು ಗುರುವಾರ ಶುಕ್ರವಾರ. ಶನಿವಾರ ನಿಮ್ಮ ಪಾಲಿಗೆ ಸಾಮಾನ್ಯ ಉತ್ತಮವಾಗಿ ಇರುತ್ತೆ. ಆದರೆ ಇಂದು ಕೆಲವು ಅವಮಾನಕರ ಘಟನೆ, ಮಾತಿನ ಚಕಮಕಿ, ವಾಗ್ವಾದ ಎಲ್ಲ ಆಗ್ಬೋದು. ಹಾಗಾಗಿ ಶನಿವಾರದಂದು ಸ್ವಲ್ಪ ಮಾತಿನ ಸ್ವಲ್ಪ ನಿಗಾ ಬೇಕಾಗುತ್ತೆ. ಸಾಮಾನ್ಯವಾಗಿ ಈ ವಾರದಲ್ಲಿ ಸಿಂಹರಾಶಿಯವರಿಗೆ ಅದ್ಭುತವಾಗಿ ವಿಶೇಷವಾದ ಸೂರ್ಯ ಅನುಕೂಲ ಇರುತ್ತೆ. ಅಂದರೆ ನಿಮಗೆ 12ರವರೆಗೆ ಅಲ್ಲಿ ಸೂರ್ಯ ಭಗವಂತರು ಮಕರದಲ್ಲಿರುವಾಗ ನಿಮಗೆ ವಿಶೇಷವಾಗಿ ಸೂರ್ಯ ಅನುಕೂಲ ಇರುವಂಥ 13ರಿಂದ ನಿಮಗೆ ಇರೋದಿಲ್ಲ. ಹಾಗಾಗಿ ಆರಂಭದ ದಿನಗಳಲ್ಲಿ ನಿಮಗೆ ಸೂರ್ಯ ಅನುಕೂಲ ಬಹಳ ಉತ್ತಮ ಇರುವಂಥದ್ದು, ಗುರುವಿನ ಬೆಂಬಲ ಇರುವಂಥದ್ದು, ಮಂಗಳನು ಅಪರೂಪದಲ್ಲಿ ನಿಮಗೆ ಸಹ ಈಗ ಪೂರಕವಾಗಿ ಇರುವಂಥದ್ದು. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯ, ಭೂಮಿ ದಾಖಲೆ ಅಥವಾ ಭೂಮಿಯ ದಾಖಲೆ ಪತ್ರಗಳ ಸಂಗ್ರಹ ಮಾಡುವಂಥದ್ದು, ಸರ್ಕಾರಿ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿಗೆ ಈ ವಾರನ ಸದುಪಯೋಗ ಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಯೆಲ್ಲೋ, ರೆಡ್ ಬಣ್ಣ ಬಳಸ್ಬೋದು. ಸಂಖ್ಯೆಗಳು 1, 3, 9, 1, 3, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಶುಭ ಆರಂಭ, ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗುವಂತಹ ಒಂದು ಉತ್ತಮ ಅವಕಾಶ ಇರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಆದರೆ ಆರೋಗ್ಯದ ಬಗ್ಗೆ ಮತ್ತು ಹಣಕಾಸಿನ ಪಾವತಿ ಬಗ್ಗೆ ಎಚ್ಚರಬೇಕು. ಆರೋಗ್ಯದಲ್ಲಿ ನಿಮ್ಮದೇ ತಪ್ಪಿನಿಂದ ಏನಾದರೂ ಆಹಾರ ದೋಷದಿಂದ, ನೀರಿನ ದೋಷದಿಂದ ಏನಾದರೂ ನಿಮಗೆ ಸಣ್ಣ ಪುಟ್ಟ ಅನಾರೋಗ್ಯಗಳು ಅಥವಾ ಇನ್ಫೆಕ್ಷನ್ಗಳು ಕಾಡುವಂಥದ್ದು, ಆರೋಗ್ಯದ ಕಾಳಜಿಯನ್ನು ವಹಿಸುವಂಥದ್ದು. ಅದೇ ರೀತಿ ಹಣಕಾಸಿನ ಪಾವತಿ ಪೇಮೆಂಟ್ಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಸಬೇಕು. ಹಣಕಾಸಿನ ಪಾವತಿ ಅಥವಾ ಪೇಮೆಂಟ್ಗಳಲ್ಲಿ ನೀವೇನಾದರೂ ಅಲ್ಲಿ ಮೋಸಕ್ಕೆ, ವಂಚನೆಗೆ ಗುರಿಯಾಗುವಂಥದ್ದು, ಅದರಲ್ಲೂ ವಿಶೇಷವಾಗಿ ಆನ್ಲೈನ್ ಪಾವತಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕು. ಅದರ ಹೊರತು ನಿಮ್ಮ ಶಿಕ್ಷಣ, ವೃತ್ತಿ, ಉದ್ಯೋಗ, ವ್ಯಾಪಾರ ಅಥವಾ ಕೌಟುಂಬಿಕ ವಿಚಾರ ಎಲ್ಲ ನಾರ್ಮಲ್ ಆಗಿ ಇರುತ್ತೆ ಭಾನುವಾರ ಸೋಮವಾರದಲ್ಲಿ. ಮಂಗಳವಾರ ಬುಧವಾರ 10, 11 ನಿಮ್ಮ ಪಾಲಿಗೆ ಅದ್ಭುತವಾದ ಶುಭ ದಿನ, ವಿಶೇಷವಾದ ಲಾಭ, ಜಯ, ಸುಖ ಇರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಲಿವೆ. ಉದ್ಯೋಗ ಅವಕಾಶಗಳವರೆಗೂ ಒದಗಿ ಬರ್ಬೋದು. ಸರ್ಕಾರಿ ಮೂಲ, ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳ ಪ್ರಗತಿ ನಿಮ್ಮದಾಗಿರುತ್ತೆ. ದೀರ್ಘಕಾಲದ ನಿಮ್ಮ ಕನಸು ನನಸಾಗಲಿಕ್ಕೆ ಅನೇಕ ರೀತಿಯ ಒಂದು ಸಹಾಯ ಹಸ್ತಗಳು ನಿಮಗೆ ಈ ದಿನ ಒದಗಿ ಬರಲಿವೆ. 10, 11 ಮಂಗಳವಾರ ಬುಧವಾರದಂದು. ಆ ಬಳಿಕ ಗುರುವಾರ ಶುಕ್ರವಾರ ಸಹ ನಿಮ್ಮ ಪಾಲಿಗೆ ಉತ್ತಮವಾದ ಅವಕಾಶ ಇರುತ್ತೆ. ಗುರುವಾರ ಶುಕ್ರವಾರದಲ್ಲಿ ಸಹ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಜಯ ಆಗುವಂಥದ್ದು, ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರುವಂಥದ್ದು, ಕೆಲವರಿಗೆ ಉದ್ಯೋಗದ ಅವಕಾಶಗಳು ಸಹ ಈಗ ತಾನಾಗಿಯೇ ಬರುವಂಥದ್ದು. ಇವೆಲ್ಲ ಬಹಳ ಉತ್ತಮ ಫಲಗಳ ನಿರೀಕ್ಷೆ ಮಾಡೋದು 12, 13ರಲ್ಲಿ. 14ನೇ ತಾರೀಕು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಮಾತಿನ ಚಕಮಕಿ, ಕಲಹಗಳಾಗುವಂಥದ್ದು, ತಂದೆ ತಾಯಿ ಅಥವಾ ಹಿರಿಯ ವ್ಯಕ್ತಿಗಳಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳಾಗ್ಬೋದು 14 ಶನಿವಾರದಂದು. ಆ ಬಗ್ಗೆ ಮುನ್ನೆಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಜೊತೆಗೆ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ ಇತ್ಯಾದಿಗಳನ್ನು ಈ ದಿನ ಮಾಡೋದು ಒಳ್ಳೆಯದಲ್ಲ, ಉಚಿತ ಅಲ್ಲ. ಅದರಲ್ಲಿ ಏನಾದರೂ ನಿಮಗೆ ನ್ಯೂನತೆಗಳು, ತೊಂದರೆಗಳು ಬರ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ 10, 11, 12, 13ರಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮಾಡ್ಬೋದು. ಆರಂಭ ದಿನಗಳು 8, 9ರಲ್ಲಿ ಸಹ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಉತ್ತಮವಾದ ಆಯ್ಕೆ ಆಗಿರುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ ನೀವನ್ನು 13ರಿಂದ ಬಳಸುವುದು. ಯಾಕಂದರೆ ಸೂರ್ಯ ಅನುಗ್ರಹ ನಿಮಗೆ 13ರಿಂದ ಆರಂಭ ಆಗುತ್ತೆ. ಹಾಗಾಗಿ 13, 14ರಲ್ಲಿ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಬೋದು. ನಿಮಗೆ 13ರಿಂದ ಸೂರ್ಯ ಅನುಗ್ರಹ ಆರಂಭ ಆಗುವಂಥದ್ದು. ಅಲ್ಲಿ ಕುಂಭಕ್ಕೆ ಬರುವಂಥ ಸೂರ್ಯ ಭಗವಂತರು ನಿಮಗೆ ಷಷ್ಠದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು 13, 14ರಂದು ಬಳಸುವಂಥದ್ದು. ಇನ್ನು ಗ್ರೇ ಅಥವಾ ಬೂದು ಬಣ್ಣ ನಿಮಗೆ ರಾಹುವಿನ ಅನುಗ್ರಹ ಪೂರ್ತಿ ಇರುತ್ತೆ. ಹಾಗಾಗಿ ವಾರ ಪೂರ್ತಿ ನೀವು ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ನಂಬರ್ 4ನ ಬಳಸುವಂಥದ್ದು. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಬುಧಾನುಕೂಲ ಇರುವ ಕಾರಣ ವಿಶೇಷವಾಗಿ ಬುಧನ ಸಂಕೇತವಾದ ನಿಮ್ಮ ರಾಶಿಯಾಧಿಪತಿ ಬುಧನ ಸಂಕೇತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5ನ್ನು ವಾರ ಪೂರ್ತಿ ಬಳಸುವಂಥದ್ದು. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾಗಿ ಬುಧಾನುಕೂಲ ಇರುವಂಥದ್ದು, ಸೂರ್ಯನ ಅನುಗ್ರಹ ಆರಂಭ ಆಗುವಂಥದ್ದು, ಅದೇ ರೀತಿ ರಾಹುವಿನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರ ಆರಂಭ ಭಾನುವಾರ ಸೋಮವಾರ ಅದ್ಭುತವಾದ ಉತ್ತಮ ಫಲ, ಚಂದ್ರಾನುಕೂಲ ಇರುವಂಥದ್ದು, ಗುರುವಿನ ಬೆಂಬಲ, ಶುಕ್ರನ ಅನುಕೂಲತೆ, ಅದಕ್ಕೆ ಕೇತುವಿನ ವಿಶೇಷವಾದ ಒಂದು ಬೆಂಬಲ ಇರುವಂಥದ್ದು, ಶನಿ ಮಹಾತ್ಮರು ಪೂರಕವಾಗಿರುವಂಥದ್ದು ಮುಂತಾದ ಘಟನೆಗಳಿಂದ ಅನೇಕ ಉತ್ತಮ ಫಲಗಳನ್ನು ಆರಂಭದಲ್ಲೇ ನೀವು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂಥ ಘಟನೆಗಳಾಗುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥದ್ದು, ಉತ್ತಮವಾದ ಆಹಾರ ಭೋಜನಗಳನ್ನು ಸೇವಿಸುವಂಥ ಅವಕಾಶ, ಹೊಸ ಸ್ಥಳಗಳ ಅಥವಾ ಯಾತ್ರಾ ಸ್ಥಳಗಳ, ಪ್ರೇಕ್ಷಣೀಯ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಚೆನ್ನಾಗಿರುತ್ತೆ, ಹಣಕಾಸಿನ ಅರಿವು ಉತ್ತಮ ಇರುತ್ತೆ. ಹಾಗೆ ಭಾನುವಾರ ಸೋಮವಾರ 2 ದಿನಗಳನ್ನು ಅದ್ಭುತವಾದ ಶುಭ ಫಲಗಳು, ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ತುಲಾದವರು. ಮಂಗಳವಾರ ಬುಧವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಹಣಕಾಸಿನ ಕಷ್ಟ ನಷ್ಟ ಆಗುವಂಥದ್ದು, ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟ ಆಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಸ್ವಯಂಕೃತ ಅಪರಾಧಕ್ಕೆ ಬಲಿಪಶು ಆಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಾಗಾಗಿ 10, 11ರಲ್ಲಿ ಇಂಥ ಮುನ್ನೆಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಆರ್ಥಿಕ ವಹಿವಾಟು ಅಂದರೆ ಕೊಡೋದು ಕೊಳ್ಳೋದು ಆಗಲಿ, ಸಾಲ ಪಡೆಯೋದು ಕೊಡೋದು ಇತ್ಯಾದಿಗಳನ್ನ 10, 11ರಂದು ಮಾಡೋದು ಅಷ್ಟು ಉಚಿತ ಅಲ್ಲ.
ಆ ಬಳಿಕ 12-13 ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ ಶುಕ್ರವಾರ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಲ್ಲಿದೆ. ಆರೋಗ್ಯ, ಹಣಕಾಸು, ವ್ಯಾಪಾರ, ಉದ್ಯಮ ಚೆನ್ನಾಗಿರುತ್ತೆ. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ, ರಾಜಕೀಯ ಮೂಲ ಆಗಬೇಕು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮಾಡ್ಬೋದು. ವ್ಯಕ್ತಿಗಳನ್ನು ಭೇಟಿಯಾಗಿ ಅವರ ಮೂಲಕ ಕಾರ್ಯ ಸಾಧನೆ ಮಾಡುತ್ತದೆ. ಉದ್ಯೋಗಕ್ಕೆ ಪ್ರಯತ್ನ ಪಡೋರು ಉದ್ಯೋಗಕ್ಕೆ ಪ್ರಯತ್ನ ಪಡಲಿ. ಉದ್ಯೋಗದ ಅವಕಾಶ ಎಲ್ಲ ಸಿಗುವಂಥದ್ದು ಭಾಳ ಉತ್ತಮವಾದ ಅವಕಾಶ 12-13ರಲ್ಲಿ. 14ನೇ ತಾರೀಕು ಶನಿವಾರನೂ ಹಾಗೆ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರನೂ ಹಾಗೆ ಇಷ್ಟಸಿದ್ಧಿ ಲಾಭ ವೃದ್ಧಿಯಲ್ಲಿದೆ. ವ್ಯಾಪಾರ, ಉದ್ಯಮ ಅಥವಾ ಈ ಕಾಂಟ್ರಾಕ್ಟು ಮಾಡುವಂಥವರಿಗೆ ಅನೇಕ ರೀತಿಯ ಅವಕಾಶಗಳು ಒದಗಿ ಬರ್ಬೋದು. ಇನ್ನು ಸಾಹಿತ್ಯ, ಕಲೆ, ಸಿನಿಮಾ ರಂಗ, ಟಿವಿ, ಸಿನಿಮಾ ಮಾಧ್ಯಮ ಮೀಡಿಯಾದಲ್ಲಿರೋರಿಗೆ ಹೊಸ ಅವಕಾಶಗಳು ಈ ಶುಕ್ರವಾರ ಮತ್ತು ಶನಿವಾರದ ಒದಗಿ ಬರ್ಬೋದಾಗಿದೆ. ಹಾಗಾಗಿ ಅದ್ಭುತವಾದ ಉತ್ತಮ ಫಲಗಳು ನಿಮಗೆ ಈ ವಾರದಲ್ಲಿ ತುಲಾರಾಶಿಯವರಿಗೆ ಹೇಳಲ್ಪಟ್ಟಿದೆ. ಆರಂಭದಲ್ಲಿಯೂ ಉತ್ತಮವಾದ ಚಂದ್ರ ಅನುಕೂಲ, ಕೊನೆಯ 3 ದಿನಗಳ ಸಹ ಉತ್ತಮವಾದ ಚಂದ್ರ ಅನುಕೂಲಗಳು ಬಂದಿರೋ ಕಾರಣ ಅನೇಕ ಇಷ್ಟ ಸಿದ್ಧಿಗಳು, ಆರೋಗ್ಯ ವೃದ್ಧಿ ಎಲ್ಲ ಆಗಲಿದೆ. ಈ ವಾರದಲ್ಲಿ ಈ ತುಲಾರಾಶಿಯವರು ಬಳಸುವ ಬಣ್ಣ ಅಂದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ವೈಟ್, ಮಿಕ್ಸ್, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 2, 3, 6, 7, 8 2, 3, 6, 7, 8 ಎಂಬಂಥ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಮಾತಿನ ಚಕಮಕಿ ಬರುವಂಥದ್ದು, ವಾಗ್ವಾದ ಕಲಹಗಳು ಬರುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಳಾಗಿ ಆದಾಯ ಕುಸಿತ ಆಗುವಂಥದ್ದು, ಅಥವಾ ಯಾವುದೇ ವೃತ್ತಿ ಅಥವಾ ಉದ್ಯೋಗದಲ್ಲಿ ಸ್ವಲ್ಪ ಕಷ್ಟಗಳು ಬರುವಂಥ ಸಾಧ್ಯತೆ ಭಾನುವಾರ ಸೋಮವಾರ ಕಂಡು ಬರುತ್ತೆ. ಹಾಗಾಗಿ ಭಾನುವಾರ ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆದರೂ ನಿಮಗೆ ವಾರದ ಪೂರ್ತಿ ಇರುವಂಥದ್ದು ಈ ಸೂರ್ಯನ ಅನುಕೂಲತೆ, ಸೂರ್ಯ ಅನುಗ್ರಹ ಇರುವ ಕಾರಣ ಭಾನುವಾರ ಸೋಮವಾರ ನಿಮ್ಮ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಮೂಲ ಕೆಲಸ, ಭೂಮಿ ದಾಖಲೆ ಪತ್ರ ಸಂಗ್ರಹ, ಮನೆ ಭೂಮಿಗೆ ಸಂಬಂಧಪಟ್ಟ ವಿಚಾರ ಎಲ್ಲ ನೀವು ಈ ವಾರ ಪೂರ್ತಿ ಅದನ್ನು ನೀವು ಕೈಗೊಳ್ಬೋದು. ಆದರೆ ಭಾನುವಾರ ಸೋಮವಾರದಂದು ಈ ಮಾತು, ನಡವಳಿಕೆ, ಹಣಕಾಸಿನ ವಿಚಾರ, ಪಾವತಿ, ಪೇಮೆಂಟ್ ಎಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಅದ್ಭುತವಾದ ಶುಭ ದಿನ. ಮಂಗಳವಾರ ಬುಧವಾರ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಹರಿವು ಚೆನ್ನಾಗುತ್ತೆ. ದೀರ್ಘಕಾಲದಿಂದ ಪೆಂಡಿಂಗ್ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರುವಂಥದ್ದು, ಉದ್ಯಮ ವ್ಯಾಪಾರದವರಿಗೆ ಹೆಚ್ಚಿನ ಅವಕಾಶಗಳು ಅಥವಾ ಉದ್ಯೋಗ ವ್ಯಾಪಾರದವರಿಗೆ ಅನೇಕ ರೀತಿಯ ಕಾಂಟ್ರಾಕ್ಟ್ಗಳು ಅಥವಾ ಆರ್ಡರ್ಗಳೆಲ್ಲ ಸಿಗುವಂಥದ್ದು, ಬಹಳ ಕಾಲದ ನಿರೀಕ್ಷಿತವಾದ ಅನಿರೀಕ್ಷಿತವಾದ ಆರ್ಡರ್ಗಳೆಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು 10-11ರಲ್ಲಿ ನಿರೀಕ್ಷೆ ಮಾಡ್ಬೋದು ವೃಶ್ಚಿಕದವರು. 12-13 ಗುರುವಾರ ಶುಕ್ರವಾರ ಸಾಮಾನ್ಯ ದಿನದಿಂದ ಕಂಡು ಬಂದಿದೆ. ಗುರುವಾರ ಶುಕ್ರವಾರ ಸ್ವಲ್ಪ ಹಣಕಾಸಿನ ಕೊರತೆ ಎದುರಾಗ್ಬೋದು, ಹಣಕಾಸಿನ ನಷ್ಟದ ಒಂದು ಅನುಭವಗಳಾಗುವಂಥದ್ದು, ಅಥವಾ ಇನ್ನಿತರ ನಿಮಗೆ ಸಾಲಗಾರರ ಕಾಟ ಇತ್ಯಾದಿ ಎಲ್ಲ ಕಾಡುವಂಥದ್ದು. ಹಾಗಾಗಿ 12-13ರಲ್ಲಿ ನೀವು ವೈಯಕ್ತಿಕ ವಿಚಾರ, ಹಣಕಾಸಿನ ವಿಚಾರ, ಮಾತಿನ ವಿಚಾರ ಸ್ವಲ್ಪ ನಿಗಾ ಬೇಕು. ಶನಿವಾರ ಸಾಮಾನ್ಯ ದಿನ 14ನೇ ತಾರೀಕು ಸಾಮಾನ್ಯ ದಿನದಿಂದ ಕಂಡು ಬರುತ್ತೆ. ಇಲ್ಲಿನೂ ಹಾಗೆ ಹಣಕಾಸು ವಿಚಾರ, ಪಾವತಿ, ಪೇಮೆಂಟ್ಗಳ ಬಗ್ಗೆ ವಿಚಾರ, ಇತರ ವ್ಯಕ್ತಿಗಳ ಜೊತೆಗೆ ಏನಾದರೂ ಹಣಕಾಸಿನ ವ್ಯವಹಾರ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರ ಹೊರತು ಹೆಚ್ಚಿನ ಆತಂಕಗಳನ್ನು ಇರೋದಿಲ್ಲ. ಒಟ್ಟಿನಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ವಾರದ ಆರಂಭದ ದಿನಗಳು ಸಾಮಾನ್ಯ ಕಂಡು ಬಂದರೂ 10-11ರಲ್ಲಿ ಅದ್ಭುತವಾದ ಶುಭ ಫಲ ಕಂಡು ಬಂದಿವೆ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಮಹತ್ವವಾದ ಒಪ್ಪಂದ ಈ ವಾರದಲ್ಲಿ ಬರಲಿದೆ. ಈ ವಾರ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಬೋದು. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ಸಹ ಈ ವಾರದಲ್ಲಿ ಬಳಸ್ಬೋದು. ಮಂಗಳನ ಅನುಕೂಲ ಅಂದರೆ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ಪೂರಕವಾಗಿದ್ದಾನೆ. ಹಾಗಾಗಿ ಈ ವಾರದಲ್ಲಿ ಆರಂಭದಲ್ಲಿ ನಿಮಗೆ ಸೂರ್ಯ ಅನುಗ್ರಹ, ಮಂಗಳ ಅನುಗ್ರಹ, ಶುಕ್ರ ಅನುಗ್ರಹ ಮತ್ತು ಕೇತುವಿನ ಬೆಂಬಲ ಇರುವ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು, ಮನೆ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಭೂಮಿಯ ಅಭಿವೃದ್ಧಿ ಕಾರ್ಯ, ಲ್ಯಾಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ, ಅಥವಾ ಕನ್ಸ್ಟ್ರಕ್ಷನ್ಗಳು ಅಥವಾ ನಿರ್ಮಾಣ ಕಾರ್ಯ ಇತ್ಯಾದಿಗಳಿಗೆ ಈ ಸೂರ್ಯ ಮತ್ತು ಮಂಗಳರ ಅನುಕೂಲ ಅದ್ಭುತವಾಗಿದೆ. ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ರಾಜಕೀಯ ಮೂಲದ ವ್ಯಕ್ತಿಗಳ ಮೂಲಕ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳ ಅದ್ಭುತವಾದ ಅವಕಾಶ ಇದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ನೀವು ಬಳಸುವಂಥ ಸಂಖ್ಯೆಗಳು ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 6, 7, 9 1, 6, 7, 9 ಸಂಖ್ಯೆ ಬಳಸಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನಸ್ಸು ಅಥವಾ ಧನುಸು ರಾಶಿಗೆ ವಾರದ ಆರಂಭ ಭಾನುವಾರ ಸೋಮವಾರ ಇಷ್ಟ ಸಿದ್ಧಿ ಲಾಭ ವೃದ್ಧಿಯಲ್ಲಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಮಿತ್ರರಿಂದ ಬಂಧುಗಳಿಂದ ಸಹಾಯ ಸಿಗಲಿದೆ. ನಿರ್ಮಾಣ ಕಾರ್ಯ ಅಥವಾ ಮನೆ ಭೂಮಿ ಕೊಳ್ಳುವಂಥ ವಿಚಾರ, ವಾಹನ, ಯಂತ್ರ, ಉಪಕರಣ ವಿಚಾರ ಸಹ ಬಹಳ ಉತ್ತಮವಾದ ಫಲ ಭಾನುವಾರ ಸೋಮವಾರ ನಿರೀಕ್ಷೆ ಮಾಡುವಂಥದ್ದು. ಮಂಗಳವಾರ ಬುಧವಾರ 10-11 ನಿಮ್ಮ ಪಾಲಿಗೆ ಉತ್ತಮವಾದ ದಿನ. ವ್ಯಾಪಾರ, ಉದ್ಯಮ, ಹಣಕಾಸು, ಶಿಕ್ಷಣ, ಆರೋಗ್ಯ ಎಲ್ಲ ಬಹಳ ಉತ್ತಮವಾಗಿರುತ್ತೆ. ಉದ್ಯೋಗಿಗಳಿಗೆ ಉದ್ಯೋಗ ಸಿಗುವಂಥ ಅವಕಾಶ ಸಹ ಕಂಡು ಬರುತ್ತೆ. ಆ ಬಳಿಕ 12-13 ಗುರುವಾರ ಶುಕ್ರವಾರ ಅದ್ಭುತವಾದ ಶುಭ ಫಲಗಳು, ಇಷ್ಟಸಿದ್ಧಿ ಲಾಭ ವೃದ್ಧಿಯಲ್ಲದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಜೊತೆಗೆ ಈ ಬಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಧಾರ್ಮಿಕ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ, ಆರೋಗ್ಯದಲ್ಲಿ ನಿಮಗೆ ಹಿಂದೆ ಕಾಡ್ತಿದ್ದ ಸಮಸ್ಯೆಗಳ ನಿವಾರಣೆಗೆ ಉತ್ತಮ ಉತ್ಸಾಹ ಮತ್ತು ಲವಲವಿಕೆ ಎಲ್ಲ ಕಂಡು ಬರುತ್ತೆ. ಹಾಗಾಗಿ 12-13 ಸಹ ಉತ್ಪನ್ನವಾದ ದಿನ. 14ನೇ ತಾರೀಕು ನಿಮ್ಮ ಪಾಲಿಗೆ ಅದ್ಭುತವಾದ ಉತ್ತಮ ಫಲಗಳು, ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಜೊತೆಗೆ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥ ವಿಚಾರ, ಆಕಸ್ಮಿಕ ಧನ ಲಾಭ ಆಗುವಂಥದ್ದೆಲ್ಲ ಶನಿವಾರ ಕಂಡು ಬರುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಅನೇಕ ದಿನಗಳಲ್ಲಿ ನಿಮಗೆ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಇರುತ್ತೆ. ಆರಂಭದಲ್ಲೂ ಇರ್ಬೋದು, ಜೊತೆಗೆ ಕೊನೆಯ ಭಾಗದಲ್ಲಿರ್ಬೋದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ ಒಂದು ಧನುರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ.
ಇನ್ನು ಕೌಟುಂಬಿಕ ವಿಚಾರದಲ್ಲಿ ಸಹ ಬಹಳ ನೆಮ್ಮದಿಯ ವಾತಾವರಣ ನಿಮಗೆ ಈಗ ಈ ವಾರದಲ್ಲಿ ಸಿದ್ಧಿಯಾಗುತ್ತೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣಗಳನ್ನು ಬಳಸ್ಕೊಳ್ಳುತ್ತದೆ. ಸ್ನೋ, ಎಲ್ಲೋ, ವೈಟ್, ಗ್ರೇ ಬಣ್ಣಗಳನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 2, 3, 4, 6 2, 3, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ಈ ವಾರದಲ್ಲಿ ಆಗುವಂಥ ಒಂದು ಸೂರ್ಯನ ಪರಿವರ್ತನೆ 13ನೇ ತಾರೀಕು ಆಗುವಂಥ ಪರಿವರ್ತನೆ ನಿಮಗೆ 13ರಿಂದ ಸೂರ್ಯ ಭಗವಂತನ ಆಶೀರ್ವಾದ ಸಿಗುತ್ತೆ. ಹಾಗಾಗಿ 13 ಮತ್ತು 14ರಂದು ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಸೂರ್ಯನ ಸಂಕೇತವಾಗಿ ಬಳಸಿಕೊಳ್ಬೋದಾಗಿದೆ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಶುಭಾರಂಭ ಫೆಬ್ರವರಿ 8, 9 2 ದಿನಗಳಲ್ಲಿ ಇಷ್ಟಸಿದ್ಧಿ, ಲಾಭ, ವೃದ್ಧಿಯೆಲ್ಲ ಇದೆ. ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಅಂದುಕೊಂಡಂತೆ ನಿಮ್ಮ ಯೋಜನೆಗಳ ಪ್ರಕಾರ ಕೆಲಸ ಕಾರ್ಯಗಳು ಕೈಗೂಡುವುದು. ಮನಸ್ಸಿಗೆ ಖುಷಿಯಾಗುವಂತಹ ಘಟನೆಗಳು, ಬಂಧು ಮಿತ್ರರ ಜೊತೆಗೆ ಬೆರೆಯುವಂತಹ ಘಟನೆ, ಶುಭ ಕಾರ್ಯಗಳಲ್ಲಿ ಸಿದ್ಧತೆಯಲ್ಲಿ ಖುಷಿಯಾಗಪಡುವಂಥದ್ದು, ತೀರ್ಥಕ್ಷೇತ್ರಗಳ ಸಂದರ್ಶನ, ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ, ಹಣಕಾಸಿನ ಹರಿವು ಚೆನ್ನಾಗುವಂಥದ್ದು, ನಿಮ್ಮ ಒಂದು ಸಕಾಲಿಕವಾದ ಹಣಕಾಸಿನ ನೆರವು ನಿಮಗೆ ಒದಗಿ ಬರುವಂಥದ್ದು, ದೂರದ ಬಂಧುಗಳಿಂದ ಏನಾದರೂ ಕೊಡುಗೆಗಳೆಲ್ಲ ಬರುವಂಥದ್ದು. ಜೊತೆಗೆ ಯಾರ್ಯಾರು ಈ ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿಗೆ ಪ್ರಯತ್ನದಲ್ಲಿದ್ದರೆ ಅದರಲ್ಲಿ ಸಹ ನಿಮಗೆ ಯಶಸ್ಸು, ಜಯ, ಲಾಭ ಸಿಗಲಿದೆ 8, 9 ಫೆಬ್ರವರಿಯಂದು. ಇನ್ನು ಫೆಬ್ರವರಿ 10, 11 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಈ ದಿನ ಮಕರ ರಾಶಿಯವರಿಗೆ ಲಾಭ, ಇಷ್ಟ ಸಿದ್ಧಿಯಲಾಗುತ್ತೆ. ಲಾಭ ಸ್ಥಾನದ ಚಂದ್ರ ಇದ್ದಾನೆ. ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನು ಅನೇಕ ರೀತಿಯ ಲಾಭ, ಆದಾಯಗಳನ್ನು ಕೊಡ್ತಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಇಷ್ಟ ಸಿದ್ಧಿ, ಮನಸ್ಸಿಗೆ ಒಪ್ಪುವಂತಹ ಘಟನೆ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಮಿತ್ರರ ಬಂಧುಗಳೊಂದಿಗೆ ಉತ್ತಮವಾದ ಕೊಡುಗೆಗಳು ಸಿಗುವಂಥದ್ದು, ಈ ರೀತಿ ಅನೇಕ ಶುಭ ಫಲಗಳಿಗೆ ಶಾಂತಿಯಾಗುತ್ತೆ. ಇನ್ನು ದೀರ್ಘಕಾಲದಿಂದ ನೀವು ಕಂಡುಕೊಂಡಂಥ ಯಾವುದೇ ಯೋಜನೆಗಳು ಅಥವಾ ಕನಸುಗಳು ಇಂದು ಕೈಗೂಡುವಂಥದ್ದು, ಕನಸು ನನಸಾಗುವಂಥ ಅವಕಾಶಗಳು ಫೆಬ್ರವರಿ 10, 11ರಂದು ಒದಗಿ ಬರಲಿವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. 12, 13 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ಸೂಚನೆ. 12, 13 ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಮಾತಿನ ಚಕಮಕಿ, ವಾಗ್ವಾದ ಕಲಹಗಳು ಬರ್ಬೋದು. ಮಿತ್ರರಲ್ಲಿ, ಬಂಧುಗಳಲ್ಲಿ ಅಥವಾ ನಿಮ್ಮ ಒಂದು ಯಾವ ರೀತಿಯ ಸ್ನೇಹಿತರಲ್ಲಿ ಸಹ ಹಾಗೆ ಮಾತಿನ ಚಕಮಕಿ, ವಾಗ್ವಾದಗಳು ಬರ್ಬೋದು. ಯಾವುದೇ ರೀತಿಯ ಇರಿಸುಬಿರುಸು ಆಗುವಂಥ ಘಟನೆಗಳು ಸಹ ಜರುಗ್ಬೋದು ಫೆಬ್ರವರಿ 12, 13ರಲ್ಲಿ. ಹಾಗೆ ಮಾತು ಬಗ್ಗೆ ನಿಗಾ ಬೇಕಾಗುತ್ತೆ. 14ನೇ ತಾರೀಕು ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 14ನೇ ತಾರೀಕು ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಯಾಕಂದರೆ ಹಣಕಾಸಿನ ಏನಾದರೂ ನಷ್ಟ ಕಷ್ಟಗಳಾಗ್ಬೋದು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಆಹಾರ ಮತ್ತು ನೀರಿನ ದೋಷದಿಂದ ಬರ್ಬೋದಾಗಿದೆ. ಹಾಗೆ ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಶನಿವಾರದಂದು ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಫೆಬ್ರವರಿ 8, 9, 10, 11 ಅದ್ಭುತವಾದ ಶುಭಫಲಗಳನ್ನು ಕೊಡುವಂಥ ದಿನಗಳು. 12, 13ರಲ್ಲಿ ಸಾಮಾನ್ಯ ಫಲ, 14ರಲ್ಲಿ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗಿ. ಇದನ್ನು ಅರಿತುಕೊಂಡು ನೀವು ನಡ್ಕೋಬೇಕಾಗತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಅಂದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಗ್ರೀನ್, ವೈಟ್, ಬ್ಲೂ ಬಣ್ಣಗಳನ್ನು ಬಳಸ್ಕೋಬೋದಾಗಿದೆ. ಅಲ್ಲಿ ವಿಶೇಷವಾಗಿ ಶುಕ್ರ ಅನುಕೂಲ, ಶನಿ ಮಹಾತ್ಮರ ಅನುಕೂಲ, ಬುಧ ಅನುಕೂಲ, ಚಂದ್ರ ಅನುಕೂಲ ನಿಮಗೆ ಈ ವಾರದಲ್ಲಿದೆ. ಬಳಸುವಂಥ ಸಂಖ್ಯೆಗಳು ನೋಡಿದರೆ 2, 5, 6, 8 2, 5, 6, 8 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ. ಆರಂಭದ ಭಾನುವಾರ, ಸೋಮವಾರ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಮಾತಿನ ಚಕಮಕಿ, ವಾಗ್ವಾದಗಳು ಬರುವಂಥದ್ದು, ಪ್ರಯಾಣದಲ್ಲಿ ಏನಾದರೂ ವಿಘ್ನ ಅಡೆತಡೆಗಳು ಬರುವಂಥ ಸಾಧ್ಯತೆ 8, 9ರಂದು ಬರ್ಬೋದಾಗಿದೆ. ಆ ಬಳಿಕ 10, 11 ನಿಮ್ಮ ಪಾಲಿಗೆ ಅದ್ಭುತವಾದ ಶುಭ ದಿನ. ಕರ್ಮಸ್ಥಾನದ ಚಂದ್ರನು ಲಾಭ, ಜಯ, ಸುಖವನ್ನೆಲ್ಲ ಕೊಡ್ತಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ 10, 11ರಲ್ಲಿ. 12, 13 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ, ಶುಕ್ರವಾರ ಅಂದುಕೊಂಡಂತೆ ಕ್ಷಿಪ್ರವಾದ ಕೆಲಸ ಕಾರ್ಯಗಳು ಆಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಉತ್ತಮ ಇರುತ್ತೆ. ಜೊತೆಗೆ ಕೈಗಾರಿಕೆ, ಇಂಡಸ್ಟ್ರಿ ಅಥವಾ ಇನ್ನಿತರ ಯಾವುದೇ ಕೃಷಿ ಚಟುವಟಿಕೆ ಮುಂತಾದವುಗಳಲ್ಲಿ ಹೆಚ್ಚಿನ ಲಾಭ ಆದಾಯ ನಿಮಗೆ ಬರ್ಬೋದಾಗಿದೆ. ಮಿತ್ರರಿಂದ, ಬಂಧುಗಳಿಂದ ಸಹಾಯ, ಜೊತೆಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮದಾಗಲಿದೆ 10, 11ರಲ್ಲಿ. 12, 13 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅದ್ಭುತವಾದ ಲಾಭ ಸ್ಥಾನದ ಚಂದ್ರನ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರುವ ಕಾರಣ ವ್ಯಾಪಾರ, ಉದ್ಯಮ, ಹಣಕಾಸು ಎಲ್ಲ ನಿಮ್ಮ ಪರವಾಗುತ್ತೆ. ಕೌಟುಂಬಿಕವಾದ ನೆಮ್ಮದಿರುತ್ತೆ. ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಬಹಳ ಉತ್ತಮವಾಗಿರುತ್ತೆ. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಅಥವಾ ಉದ್ಯೋಗದ ನಿಮಿತ್ತವಾಗಿ ನಿಮಗೆ ಯಾವುದಾದ್ರು ವಿದೇಶಕ್ಕೆ ಹೋಗುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು 12, 13ರಲ್ಲಿ. 14ನೇ ತಾರೀಕು ಶನಿವಾರ ಸಹ ನಿಮ್ಮ ಪಾಲಿಗೆ ಅದ್ಭುತವಾದ ಶುಭ ಫಲಗಳಿವೆ. ವ್ಯಾಪಾರ, ಉದ್ಯಮ, ಹಣಕಾಸು, ಆರೋಗ್ಯ ಎಲ್ಲ ಬಹಳ ನಾರ್ಮಲ್ ಆಗಿ ಚೆನ್ನಾಗಿರುತ್ತೆ. ಜೊತೆಗೆ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಒದಗಿ ಬರಲಿ 14ರಂದು. ಹಾಗಾಗಿ ಕುಂಭರಾಶಿಯವರಿಗೆ ಈ ವಾರದ ಆರಂಭದಿಂದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬರುತ್ತೆ ಹೊರತು ಭಾನುವಾರ, ಸೋಮವಾರ, ಆ ಬಳಿಕ ನಿಮಗೆ ಮಂಗಳವಾರದಿಂದ ಶನಿವಾರದವರೆಗೆ ಅದ್ಭುತವಾದ ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಅನೇಕ ರೀತಿಯ ಶುಭ ಘಟನೆಗಳು ಆಗಲಿವೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸ್ನೋ, ಎಲ್ಲೋ, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6 2, 3, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳು ಸೂಚನೆ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಕೆಲವೊಮ್ಮೆ ಮಾತಿನ ಚಕಮಕಿ, ಕಿರಿಯರ ಜೊತೆ ಕಲಹ, ತಂದೆ ಮಕ್ಕಳ ಕಲಹ ಅಥವಾ ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹಗಳು, ವಾಗ್ವಾದಗಳಾಗುವಂಥದ್ದು. ಇಷ್ಟು ದಿನ ನಿಮ್ಮಲ್ಲಿ ಉತ್ತಮವಾಗಿದ್ದಂತಹ ಒಂದು ಬಾಂಧವ್ಯದಲ್ಲಿ ಏನಾದರೂ ಹುಳಿ ಹಿಂಡುವಂತಹ ಘಟನೆಗಳು ಜರಬಹುದು.
ಅದೇ ರೀತಿ ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಸಹ ಮಾತಿನ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪರು, ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಅಡೆತಡೆಗಳು ಬರ್ಬೋದು. ಜೊತೆಗೆ ಮನಸ್ಸಲ್ಲಿ ಆತಂಕ ಭಯಗಳು ಇಂದು ನಿಮಗೆ ಉತ್ಪನ್ನ ಆಗ್ಬೋದು. ಹಾಗಾಗಿ ಈ ಭಾನುವಾರ ಸೋಮವಾರ 2 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜಬೇಕು. ಮಾತು ನಡವಳಿಕೆ ಹಣಕಾಸು ವಿಚಾರ ಪಾವತಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ 8, 9ರಂದು ಬೇಕು. ಇನ್ನು 10, 11 ಸಾಮಾನ್ಯ ದಿನದಂದು ಕಂಡುಬರುತ್ತೆ. 10, 11ರಲ್ಲಿ ನಿಮ್ಮ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಖರ್ಚು ವೆಚ್ಚಗಳ ಬಗ್ಗೆ ಜೊತೆಗೆ ಆಕಸ್ಮಿಕ ನಷ್ಟಗಳು ಆಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಈ 9, 10ರಲ್ಲಿ ಬೇಕಾಗುತ್ತೆ. ಆ ಬಳಿಕ 12, 13, 14 ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳು ವಿಶೇಷವಾದ ಚಂದ್ರ ಅನುಕೂಲ ನಿಮಗೆ ಇರುವಂಥದ್ದು. ವ್ಯಾಪಾರ ಶಿಕ್ಷಣ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧ ಇರುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ರವಿಯ ಅನುಕೂಲ ಬಹಳ ಉತ್ತಮವಾಗಿರೋ ಕಾರಣ ಆ ರವಿ ಆಶೀರ್ವಾದದಿಂದ ಕೋರ್ಟ್ ಕಚೇರಿ ಮೂಲ, ಸರ್ಕಾರಿ ಮೂಲ, ಉದ್ಯೋಗದ ಮೂಲ ಇತ್ಯಾದಿಗಳನ್ನು ಕೆಲಸಗಳನ್ನು ಸಾಧನೆ ಮಾಡ್ಬೋದಾಗಿದೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಇಲಾಖೆಗಳಿಂದ ನಿಮಗೇನಾದರೂ ಒಂದು ವಿಶೇಷವಾದ ಶುಭ ಸಂದೇಶಗಳು ಅಥವಾ ಹಿಂದೆ ಸಿಗದಿದ್ದ ದಾಖಲೆ ಪತ್ರಗಳ ಸಂಗ್ರಹ ಎಲ್ಲ ಈ ವಾರದಲ್ಲಿ ಆಗ್ಬೋದಾಗಿದೆ. ಹಾಗೆ ಈ ವಾರದಲ್ಲಿ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲ ವ್ಯಕ್ತವಾದರೂ ಅಂತಿಮವಾಗಿ ಉತ್ತಮ ಫಲಗಳನ್ನು ಮೀನರಾಶಿಯನ್ನು ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ 12, 13, 14 ಗುರುವಾರ, ಶುಕ್ರವಾರ, ಶನಿವಾರ ಅದ್ಭುತವಾದ ಶುಭಫಲಗಳು ನಿಮಗೆ ನಿರೀಕ್ಷಿಸಿದೆ. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು, ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಕೈ ಹಿಡಿಯಲಿವೆ. ಶುಭ ಕಾರ್ಯಗಳಿಗೆ ನಾಂದಿ ಆಗುವಂಥ ಅವಕಾಶ ಮೀನರಾಶಿಯವರಿಗಿರುತ್ತೆ. ಹಣಕಾಸಿನ ಅರಿವು ಸಹ ವಾರದ ಅಂತ್ಯದಲ್ಲಿ ಅದ್ಭುತವಾಗಿ ನಿಮಗೆ ಸುಧಾರಣೆ ಆಗಲಿದೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ವೈಟ್, ಮಿಕ್ಸ್, ರೆಡ್ ಬಣ್ಣ ಬಳಸ್ಕೊಳ್ಳಿ. ಅಲ್ಲಿ ವಿಶೇಷವಾಗಿ ಸೂರ್ಯ ಅನುಕೂಲ, ಶುಕ್ರ ಅನುಕೂಲ, ಕೇತುವಿನ ಬೆಂಬಲ, ಹಾಗೆ ಮಂಗಳನ ಅಪರೂಪದ ಆಶೀರ್ವಾದಗಳು ನಿಮ್ಮ ಮೇಲೆ ಇರುತ್ತವೆ. ಸಂಖ್ಯೆಗಳು 1, 6, 7, 9 1, 6, 7, 9 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ ಈ ಫೆಬ್ರವರಿ 8ರಿಂದ 14ರವರೆಗಿನ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ. ಈ ವಾರದಲ್ಲಿ ಬರತಕ್ಕಂತಹ ಪಂಚಾಂಗದ ವೈಶಿಷ್ಟ್ಯಗಳನ್ನು ವಿಶ್ಲೇಷಣೆ ಮಾಡಲಾಗಿದೆ. ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ವೀಕ್ಷಿಸಿದರೆ, ಪ್ರೋತ್ಸಾಹಿಸಿದರೆ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೂ ನಮ್ಮಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಇನ್ನೂ ನಿಯತವಾಗಿ ವೀಕ್ಷಿಸ್ತಾ ಬರ್ತಿದ್ದೀರಾ. ತಮಗೆಲ್ಲರಿಗೂ ಆ ಭಗವತ್ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ ಶುಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.